ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಆಗಸ್ಟ್ 2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಶ್ರಾವಣ ಪಂಚಮಿ, ನಾಗರ ಪಂಚಮಿ, ಹಸ್ತ ನಕ್ಷತ್ರ, ಸಾಧ್ಯಯೋಗ, ಭವಕರಣ ಇವತ್ತಿನ ಪಂಚಾಂಗ. ನಾಡಿನ ಸಮಸ್ತ, ನಮ್ಮ ಕರುನಾಡಿನ ಸಮಸ್ತ ಆಧ್ಯಾತ್ಮಿಕ ಬಂಧುಗಳಿಗೆ ನಮ್ಮ ನಮಾಮಿ ಶಂಕರದ ಪರವಾಗಿ ನಾಗರ ಪಂಚಮಿಯ ಶುಭಾಶಯಗಳು. ಒಂದು ರೀತಿ ನಮಗೆ ರಕ್ಷಾಬಂಧನದ ಥರ. ಎಲ್ಲ ತಾಯಂದ್ರು ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಒಬ್ಬ ಅಣ್ಣ ಇರ್ಬೇಕಂತೆ, ಒಬ್ಬ ಸೋದರ ಇರ್ಬೇಕಂತೆ. ನೋಡಿ, ಸೋದರರ ಒಂದು ಸಂಕಲ್ಪ ಶಕ್ತಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಹಬ್ಬವೆಂದರೆ ನಾಗರ ಪಂಚಮಿ, ಮಹಾಪಂಚಮಿ. ಹೇಗೆ ದೇವಿ ಪಂಚಮಿ, ಸರಸ್ವತಿ ಪಂಚಮಿ, ದುರ್ಗಾ ಪಂಚಮಿ, ಋಷಿ ಪಂಚಮಿ, ಗುರು ಪಂಚಮಿ ಅಂತೆಲ್ಲ ಹೇಳ್ತೇವೆಯೋ, ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಶುಕ್ಲ ಪಕ್ಷದ ಪಂಚಮಿಯನ್ನ ನಾಗಪಂಚಮಿ ಅಂತ ಹೇಳ್ತಾರೆ. ಒಬ್ಬ ಅಣ್ಣ ಇರ್ಬೇಕು, ಒಬ್ಬ ತಮ್ಮ ಇರ್ಬೇಕು ನಮಗ್ ರಕ್ಷಕನಾಗಿ. ಅದೊಂಥರ ಬಾಂಧವ್ಯದ ಸಂಕೇತವನ್ನ ಜಗತ್ತಿಗೆ ನಮ್ಮ ಕರುನಾಡದ ಆ ಒಂದು ಹಬ್ಬ. ಬೇರೆ ಕಡೆ ಬೇರೆ ಬೇರೆ ರೀತಿ ಆಚರಿಸ್ಕೋತಾರೆ, ಆದ್ರೆ ನಮ್ಮ ಕಡೆ ಒಬ್ಬ ಅಣ್ಣ ತಮ್ಮ ಇದ್ರೆ ಹೇಗ್ ನೋಡ್ಕೋಬೇಕು, ಹೇಗಿರಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತ ಹಬ್ಬ ಕರ್ನಾಟಕದ ಹಬ್ಬ. ಕರ್ನಾಟಕದ ಕರುನಾಡಿನ ಎಲ್ಲ ಸೋದರರಿಗೆ ಶುಭವಾಗಲಿ. ನಿಮ್ಮ ಮನೆಯ ಆ ಸೋದರ ಭ್ರಾತೃತ್ವ, ಒಬ್ಬ ನಿಂತುಕೊಳ್ಳತಕ್ಕಂಥವನು ರಕ್ಷಕನಾಗಿ, ತಂದೆ ನಂತರ ನಮಗೆ ದೇವರು ಕೊಟ್ಟಿರುವ ಇನ್ನೊಂದು ವರ ರಕ್ಷಕರಲ್ಲಿ. ತಂದೆ ನಂತರ ಇಮ್ಮಿಡಿಯೇಟ್ ನಮಗೆ ಕೊಟ್ಟಿರ್ತಕ್ಕಂಥ ರಕ್ಷಕ ಅಂದರೆ ಒಬ್ಬ ಸೋದರ ರಕ್ಷಕ. ನಿಂತ್ಕೋತಾನೆ ಅವನು, ಯಾರೋ ನನ್ನ ತಂಗಿನ ನಮ್ಮ ಅಕ್ಕನಿಗೆ ಮಾತಾಡಿದಂತೆ. ಅದಕ್ಕೆ ನಮ್ಮ ಕಡೆ ಒಂದು ಮಾತಿದೆ, ಅಮ್ಮ ಹೋದ್ರೂ ಪರವಾಗಿಲ್ಲ, ಆದ್ರೆ ಸೋದರ ಇರಬೇಕು, ಸೋದರ ಮಾವ ಇರಬೇಕು ಅನ್ನತಕ್ಕಂಥ ಮಾತು. ನಿಲ್ತಾರೆ. ನಮ್ಮ ಕರುನಾಡಿನಲ್ಲಿ ಇನ್ನೂ ಇದೆಪ್ಪ ಆ ಒಂದು ಭಾವ, ಆ ಒಂದು ಕುಟುಂಬ. ಹಿರಿಯನಾಗಿ ನಾನು ಯಾವ ಜನ್ಮದ ಪುಣ್ಯವೋ ನಿಮಗೊಂದು ಸೋದರನಾಗಿ, ಆತ್ಮಬಂಧುವಾಗಿ ನನಗ ಆ ಸ್ಥಾನ ಕೊಟ್ಟಿದ್ದೀರಿ. ಅದು ಎಷ್ಟು ಅನುಭವಿಸ್ತಿದ್ದೇನೋ ಆನಂದವನ್ನ ನನಗೆ ಮಾತ್ರ ಗೊತ್ತು. ನನ್ನ ಕುಟುಂಬದಲ್ಲೂ ಅಷ್ಟೆ. ನಿಜ ಹೇಳ್ತೇನೆ, ನನ್ನ ಅಕ್ಕ ತಂಗಿ ಎಲ್ಲರೂ ಹೇಳ್ತಕ್ಕಂಥ ಮಾತು, ಅಣ್ಣಯ್ಯ ನೀನ್ ಚೆನ್ನಾಗಿರೋ. ಅದೆಷ್ಟು ಹಾಲು ಕೂತೋ ಆ ಗರ್ಭದಲ್ಲಿ ಹುಟ್ಟಿದ್ದಕ್ಕೆ, ನನಗೆ ಅವರಿಗೆ ಸೋದರನಾಗಿ ಹುಟ್ಟಿದ್ದಕ್ಕೆ. ಅವ್ರು ಹೇಳ್ತಾರೆ, ನಿನಗ್ ನಾವು ಸೋದರಿಯರಾಗಿ ಹುಟ್ಟಿದ್ದಕ್ಕೆ ನಮಗೆ ಒಂದು ಖುಷಿ ಕಣೋ ಅಂದ್ರೆ ಅಲ್ಲ, ಅವರಿಗೆ ಸೋದರನಾಗಿ ಹುಟ್ಟಿದ್ದಕ್ಕೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ. ಯಾವತ್ತೂ ಕೆಟ್ಟದ್ ಬಯಸ್ತವ್ರಲ್ಲ. ಸ್ವಲ್ಪ ಪೆದ್ದುಗಳು, ದಡ್ಡುಗಳು, ಓದ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ, ಲೋಕಜ್ಞಾನ ಕಡಿಮೆಯೇ, ವ್ಯವಹಾರ ಜ್ಞಾನವು ಕಡಿಮೆಯೇ, ಒಂದು ಸಣ್ಣ ಪುಟ್ಟದಾಗಿ ಇರುತ್ತೆ ಅದು ಕುಟುಂಬ ಅಂದ್ರೆ. ಆದ್ರೆ ಇವತ್ತಿಗೂ ಏನಾದ್ರೂ ಒಂದು ಜವಾಬ್ದಾರಿ ಮಾತು ಅದು ಇದು ಅಂತ ಬಂದ್ರೆ ಸಣ್ಣದಾಗಿ ಗದಲದೆ, ಏನ್ ಹೇಳಿದೆ ನಿಮ್ಗೆ, ನೀವೇನ್ ಮಾಡ್ತಿದ್ದೀರಿ, ಸರಿ ಅಣ್ಣಯ್ಯ, ಸರಿ ಕಣೋ ಅನ್ನತಕ್ಕಂಥದ್ದು. ಆ ಒಂದು ಮಮತೆಯ ಪ್ರೀತಿ ನಾನು ಪಡ್ಕೊಂಡು ಬಂದಿದ್ದೇನೆ. ಅಂಥದ್ದೊಂದು ನಾಗರ ಪಂಚಮಿ ನಿಮ್ಮ ಜೀವನದಲ್ಲಿ ಯಶಸ್ಸು, ಕೀರ್ತಿ, ಆನಂದ ತರಲಿ. ನಿಮ್ಮ ಮನೆಯ ಸೋದರರಿಗೆ ಇವತ್ತು ನಮ್ಮ ಕರುನಾಡಿನ ಸಂಪ್ರದಾಯ ಏನು ಗೊತ್ತಾ? ನಮ್ಮ ಕರುವಿನ ನಾಡು ಸಂಪ್ರದಾಯ. ಸೋದರರಿಗೆ ಇವತ್ತು ಬೆನ್ನಿಗೆ ಹಾಲಾಕ್ತಾರೆ. ತಣ್ಣಗಿರೋ ನೀನು ಅಂತ ಹೇಳ್ಬಿಟ್ಟು ಬೆನ್ನಿಗೆ ಹಾಲು ಹಾಕಿ ಅವನಿಗೆ ದೇವ್ರ ಮುಂದ್ಗಡೆ ಒಂದು ಪ್ರಾರ್ಥನೆ ಮಾಡಿ, ತಿಲಕ ಹಚ್ಚಿ, ತೀರ್ಥ ಕೊಟ್ಟು, ಬಾಯಿಗೆ ಜೇನ್ ಹಾಕ್ತಾರೆ. ಬೆಳಗ್ಗೆ ಅಣ್ಣಯ್ಯನ ನೋಡಕ್ ಓಡ್ ಬರ್ತಾರೆ. ಬೇಗ ವರಮಹಾಲಕ್ಷ್ಮಿಗೆ ಗೌರಿ ಹಬ್ಬಕ್ಕೆ, ಮಂಗಳ ಗೌರಿ ನಾಳೆಯಿಂದ
ಅಕ್ಕ ತಂಗಿರ ಬಗ್ಗೆ ಹೇಗೆ ಅಣ್ಣ ತಮ್ಮಂದ್ರ ತಲೆ ಕೆಡಿಸ್ಕೋತಾರೋ, ನಾಗರ ಪಂಚಮಿಗೆ ವಿಶೇಷವಾಗಿ ಶ್ರಾವಣ ಮಾಸದ ಶುದ್ಧ ಶುಕ್ಲ ಪಂಚಮಿ, ಆಷಾಢ ಆಗ್ತಿದ್ದಾಗೆ ಬರತಕ್ಕಂಥ ಒಂದು ಪಂಚಮಿಯ ದಿನವನ್ನ ನಾಗರ ಪಂಚಮಿಯಾಗಿ ಆ ಒಂದು ಕುಂಡಲಿನಿ ಶಕ್ತಿ, ಆ ನಾಗಗಳ ಶಕ್ತಿಯನ್ನ ನಾವು ತಿಳ್ಕೊಂಡು ಅದು ಹೇಗೆ ನಮಗೆ ರಕ್ಷಕನಾಗಿ ಇವತ್ತಿಗೂ ಅಷ್ಟೇ ಮಕ್ಕಳು. ಕಡಿಮೆ ಅಂದರೂ ನಾವು ಬೆಳೆಯತಕ್ಕಂಥ ಬೆಳೆಯಲ್ಲಿ ಒಂದು ಕಡಿಮೆ ಅಂದರೂ ಒಂದು 30-40% ಮಲಿನ ಮಾಡಿಬಿಡ್ತವೆ ಇಲಿಗಳು, ಹೆಗ್ಗಣಗಳು. ಅವುಗಳನ್ನ ತಿಂದು ಈಗ ಬೆಳೆ ಒಂದು ಏನಕ್ಕೆ ನಾಗರ ಪಂಚಮಿಯನ್ನು ಅಷ್ಟು ವಿಶೇಷವಾಗಿ ನಮ್ಮ ವೈದಿಕ ಸಂಪ್ರದಾಯ ಅದನ್ನೊಂದು ಪ್ರಾರ್ಥನಾ ರೂಪವಾಗಿ ಇವತ್ತು ವಿಜ್ಞಾನ ಒಪ್ಕೊಂಡಿದೆ. ದರ್ ಇಸ್ ಅ ಕುಂಡಲಿನಿ ಅಂತ ಹೇಳ್ತಾರೆ. ದರ್ ಇಸ್ ಅ ಬಿಯಾಂಡ್ ಪವರ್ ಹ್ಯೂಮನ್ ಇಸ್ ಕೀಪಿಂಗ್. ಮನುಷ್ಯನಲ್ಲ, ಅವನಲ್ಲಿ ಒಂದು ಅದ್ಭುತವಾದ ಶಕ್ತಿಗಳಿದ್ದೆ, ತುಂಬಾ ಬಹುದೊಡ್ಡ ಶಕ್ತಿಗಳು ಒಳಗಡೆ ಅಂತಃಕರಣದಲ್ಲಿ ತುಂಬಿದೆ, ಬುದ್ಧಿಶಕ್ತಿಯಲ್ಲಿ ತುಂಬಿದೆ, ಅವನ ಕುಂಡಲಿನಿಯಲ್ಲಿ ತುಂಬಿದೆ ಅಂತ ಅದನ್ನ ವೇದ ಕಾಲದಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ಕೆಲವರು ಇದ್ದಾರೆ, ಇರ್ಲಿ, ಒಳ್ಳೇದಾಗ್ಲಿ, ಅವ್ರ ಪ್ರಶ್ನೆಗಳು ಕೇಳೋದು ತಪ್ಪಲ್ಲ, ಅದನ್ನ ವಿಜ್ಞಾನ ಒಪ್ಕೊಂಡಿದೆ. ಅಂಡ್ ಹ್ಯೂಮನ್ ಇಸ್ ಇನ್ಫಿನಿಟಿ ಅಂತ ಹೇಳ್ತಾರೆ. ನಾವೊಂದು ಅದ್ಭುತ, ಭೂಮಿಯ ಮೇಲೆ ನಾವು ಮನುಷ್ಯನಾಗಿ ಹುಟ್ಟಿ ಬಂದಿರುವುದು ಒಂದು ಮಹಾ ಅದ್ಭುತ, ಸುಮ್ಮನೆ ಅಲ್ಲ. ನಮ್ಮಿಂದ ಆಗಬೇಕಾಗಿರೋ ಎಷ್ಟೋ ಕಾರ್ಯ ಕೆಲಸಗಳಿದ್ದಾವೆ. ಬರೀ ಹುಟ್ಟಿದ್ವಿ, ಬೆಳೆದ್ವಿ, ಆ ಒಂದು ಪರಿಸರಕ್ಕೆ ತಕ್ಕಂಥ ವಿದ್ಯೆಗೆ ತಕ್ಕಂಥ ಕೆಲ್ಸಕ್ಕೆ ತಕ್ಕಂಥ ಒಂದು ಸಂಬಂಧ, ಮದುವೆ, ಒಂದು ಮಗು, ಆ ಮಗುವನ್ನ ಬೆಳೆಸೋದು, ಹೋಗ್ಲಿಕ್ಕೆ ನಾವು ಬಂದಿಲ್ಲ. ಬೇರೆ ಏನೋ ಒಂದು ದೊಡ್ಡ ಉದ್ದೇಶಕ್ಕೆ ಭಗವಂತ ಕಾಪಾಡಲಿಕ್ಕೆ ಕಳಿಸಿದ್ದಾನೆ. ಯೋಗಿಗಳು ನಾವು. ಆ ಯೋಗಿಯ ಶಕ್ತಿ, ಅಂತಃಕರಣದ ಶಕ್ತಿ ನಾಗಗಳಲ್ಲಿದೆ. ಅದನ್ನ ಕಾಪಾಡಬೇಕು. ನಾವು ತಿನ್ನತಕ್ಕಂಥ ಆಹಾರವನ್ನ ಮಲಿನ ಮಾಡಿಬಿಡ್ತವೆ. ಈ ಫ್ಲೇಗು, ಈ ಥರದ್ದೆಲ್ಲ ಕಾಯಿಲೆಗಳಿಗೆ ಕಾರಣ ಈ ಇಲಿಗಳೇನಾದ್ರೂ ಓಡಾಡ್ತಿದೆ ಅಂದ್ರೆ ಮುಗೀತು. ಆ ರಾಕ್ಷಸ ಸಂತಾನ ಎಲ್ಲ ತಿಂದು ಹರಿದು ಮುಕ್ಕಿ ಮಲಮೂತ್ರ ಮಾಡಿ ಅದನ್ನ ತಿಂದು ಬರಬಾರ್ದು ಕಾಯಿಲೆಗಳು ಕೆಲವೊಂದು ಬರ್ತವೆ. ಅಂತ ಒಂದು ದವಸ ಧಾನ್ಯಗಳನ್ನ ನೀವು ನೆನ್ಪಿಡಿ. ಇವತ್ತಿಗೂ ನಾವೊಂದು ಹೆಚ್ಚು ಕಡಿಮೆ 143 ಕೋಟಿ ಇದ್ದೇವೆ ಆಸ್ ಪರ್ ದ ಸೆನ್ಸಸ್ ಅಂತ ಹೇಳುತ್ತೆ. 140 ಕೋಟಿನೇ ಇಟ್ಕೊಳ್ಳೋಣ, ಇರ್ಲಿ. ಇವತ್ತಿಗೂ ಕಡಿಮೆ ಅಂದರೂ ಒಂದು 40 ಕೋಟಿಯ ಜನರ ಒಂದು ಸೇರಬೇಕಾದಂತ ಆಹಾರ ಧಾನ್ಯವನ್ನ ಈ ಒಂದು ಇಲಿಗಳು, ಮೂಷಿಕಗಳು ನಾಶ ಮಾಡ್ತವೆ, ಹಾಳು ಮಾಡ್ತೇವೆ, ಓಡಾಡ್ತೇವೆ, ಮಲಮೂತ್ರ ವಿಸರ್ಜನೆ ಮಾಡಿಬಿಡ್ತೇವೆ. ನೋಡಿ, ಭಗವಂತ ಸೃಷ್ಟಿಯಲ್ಲಿಯೇ ಇನ್ನೊಂದು ಶಕ್ತಿಯನ್ನ ತಂದಿಟ್ಟಿದ್ದಾನೆ, ಇಂಥದ್ದೊಂದು ಇಲಿಗಳ ಧ್ವಂಸವನ್ನ ತಡೆಯಲಿಕ್ಕೆ. ಯಾಕಂದ್ರೆ ನಾವು ಹಾಕಿರ್ತಕ್ಕಂಥ ಆ ಒಂದು ಬೆಳೆ ಈಗ ಒಂದು ಹಂತಕ್ಕೆ ಬರ್ಲಿಕ್ಕೆ ಶುರು. ಇಲಿಗಳಿಗೆ ರಸದೌತಣ, ವಾವ್, ಆಗಾಗ್ತಾನೆ ಚಿಗುರ್ತಿರ್ತಕ್ಕಂಥದ್ದು, ರಸಭರಿತವಾಗಿರ್ತಕ್ಕಂಥದ್ದು ನುಗ್ಗುತ್ತವೆ. ಆ ಒಂದು ಹಳ್ಳಗಳು ತುಂಬ್ಕೊಬಿಡ್ತವೆ. ಬರೋ ಮಳೆ, ಅಲ್ಲಲ್ಲಿ ಬಿಲಗಳಿರ್ತವೆ, ಇಲಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಅದ್ರಲ್ಲಿ ಹೋಗಿ ಪೊಟರೆ ಆ ಇಲಿನ ತಿನ್ಲಿಕ್ಕೆ ಸೇರ್ಕೊಬಿಟ್ಟಿರುತ್ತೆ. ಬೆಳೆ ಒಂದು ಕೈಗೆ ಒಂದೊಂದು ಸ್ವಲ್ಪ ಬರ್ತಿದೆಲ್ಲ, ಬೀಳೋ ಆ ಮಳೆಯ ರಭಸಕ್ಕೆ, ನೀರಿನ ಸೆಳೆತಕ್ಕೆ, ಆ ಒಂದು ಇಲಿಗಳು ಏನು ಮಾಡಿಟ್ಟಿರ್ತಕ್ಕಂಥ ರಂಧ್ರಗಳು, ಗೂಡುಗಳು, ಪೊಟರೆಗಳು ಅಂತಕ್ಕಂಥದ್ದು ಇದೆಯಲ್ಲ, ಅದ್ರಲ್ಲಿ ಸೇರ್ಕೊಂಡಿರೋ ಹಾವಿಗೆ ತೊಂದರೆ ಆಗಿ ಹೊರಗಡೆ ಬರುತ್ತೆ. ನೀರು ತುಂಬ್ಕೊಬಿಟ್ರೆ ಎಲ್ಲಿ? ಆ ಬಿಲಗಳಲ್ಲಿ ಹೊರಗಡೆ ಬರುತ್ತೆ. ಮನುಷ್ಯನಿಗೆ ಗಾಬರಿ, ಹೊಡೆದಾಕ್ಬಾರ್ದು, ಅವುಗಳು ಕಾಪಾಡ್ತಿದ್ದಾವೆ ಆ ಇಲಿಗಳನ್ನ ತಿಂದಾಕಿ. ಭಗವಂತ ಕೊಟ್ಟಿರುವ ಒಂದು ರಕ್ಷಾ ಕವಚ ಅಂತೇಳಿ ಒಂದು ನಾಗರ ಪಂಚಮಿಯ ವಿಶೇಷವಾಗಿ ನಮಗೊಂದು ಸಂಕಲ್ಪವನ್ನ ಕೊಟ್ಟರು. ಎಲ್ಲರ ಜಾತಕದಲ್ಲೂ ಒಂದು ಸರ್ಪದೋಷವಿದ್ದೇ ಇರುತ್ತದೆ, ಎಲ್ಲರ ಜಾತಕದಲ್ಲೂ. ಅದು ಯಾರನ್ನೂ ಬಿಟ್ಟಿಲ್ಲ. ದೊರೆಸಾನಿಯಾಗಿರತಕ್ಕಂಥ ಇಂದಿರಮ್ಮ ಜಾತಕದಲ್ಲೇ ರಾಹು 6ನೇ ಮನೆ, ನೆನ್ಪಿಟ್ಕೊಳ್ಳಿ. ಶತ್ರು ಸಂಹಾರಿಣಿ, ದುರ್ಗಾ ಶಕ್ತಿ ಅಂತ ಹೇಳ್ತಾರೆ. ಆದರೆ ಸುಖಕಾರಕ ಶುಕ್ರನ್ ಜೊತೆ ಸೇರಿರೋದ್ರಿಂದ ರಾಹು ಸೇರಿ ಆ ತಾಯಿಗೆ ತುಂಬಾ ನೋವು ಕೊಟ್ಟಿದ್ದ ತನ್ನ ತಾಯಿನ ತುಂಬಾ ಚಿಕ್ಕ ವಯಸ್ಸಿಗೆ ಕಳ್ಕೊತಾನೆ. ದೊರೆಸಾನಿಗೆ ಬಿಟ್ಟಿಲ್ಲ, ದೊರೆಸಾನಿಗೆ ಬಿಟ್ಟಿಲ್ಲ. ನನ್ನ ರಾಮಚಂದ್ರ ಪ್ರಭು ಕಟಕ ಲಗ್ನವೇ, ಕುಜ ಉಚ್ಚಂಗತ ಆದರೂ ಪಕ್ಕದಲ್ಲಿರತಕ್ಕಂಥ ರಾಹು, ಕುಜ ಶನಿಯ ನಡುವೆ ರಾಹು. ಆ ರಾಹು 6ನೇ ಮನೆಯಿಂದ
ಸೀದಾ ಆ 4ನೇ ಮನೆಯಲ್ಲಿರ್ತಕ್ಕಂಥ ಶನಿಯನ್ನು ಹಿಡ್ಕೊಂಡಿದೆ, ಅರ್ಧಾಷ್ಟಮ ಶನಿಯನ್ನ. ವನವಾಸ ಹೋಗಬೇಕಾಯಿತು. ನನ್ನ ಪರಂಧಾಮ ಕಾಡು ಮೇಡುಗಳಲ್ಲಿ ದಂಡಾಯುಧ ಪಾಣಿಯಾಗಿ ಓಡಾಡಬೇಕಾದಂಥ ಪರಿಸ್ಥಿತಿ ತಂದೊಡ್ಡ ಬಿಡುತ್ತು. ನನ್ನ ಪರಮಾತ್ಮ ಕೃಷ್ಣರಿಗೆ ಕುಜ 3ನೇ ಮನೆಯಲ್ಲಿ ವಿಶೇಷವಾಗಿ ನೀಚ ಅಂತ ಹೇಳ್ತಾರೆ, ಅಲ್ಲ, ಅದು ಆ ರೀತಿ ತೋರಿಸ್ಕೊಟ್ರು. ಬಹುಬಲಾಢ್ಯ 3ನೇ ಮನೆಯಲ್ಲಿ ಶಕ್ತಿಕಾರಕ ಕುಜನಿದ್ದರೆ ಕೃಷ್ಣರನ್ನ ಸೋಲಿಸಿದವರು ಉಂಟಾ? ಸುಮ್ಮನೆ ಅದೊಂದು ಜಗನ್ನಾಟಕ. ನಮ್ಮ ಮುಂದುಗಡೆ ಜರಾಸಂಧ ಎಷ್ಟು ಬಾರಿ ದಂಡಯಾತ್ರೆ ಬಂದ, ಇನ್ನೊಂದಾಯ್ತು, ಅದಾಯ್ತು ಅನ್ನತಕ್ಕಂಥದ್ದು ಅದೆಲ್ಲ ಏನೂ ಇಲ್ಲ, ತೋರಿಸ್ಕೊಡ್ಲಿಕ್ಕೆ. ಅಷ್ಟೇ. 3ನೇ ಮನೆಯ ಕುಜ ಅಷ್ಟು ಪರಾಕ್ರಮ. ಆದ್ರೆ ನೀಚತ್ವ ಇದ್ದಿದ್ರಿಂದ ಅಂಥದ್ದೊಂದು ಭಾವವು ಕೂಡ ಬಂದು ಬಿಡ್ತು, ಹೆಸರು ಬಂದ್ಬಿಡ್ತು. ಚೋರ, ಪುಕ್ಲ, ಕ್ಷತ್ರಿಯ ಅಲ್ಲ, ಇನ್ನೊಂದಲ್ಲ, ಹಾಗೆ ಹೀಗೆ ಅನ್ನತಕ್ಕಂಥದ್ದು. ಸೊ ಯಾರನ್ನೂ ಬಿಟ್ಟಿಲ್ಲ. ಆ ಕ್ಷಾತ್ರ ತೇಜಸ್ಸು. ಪರಶುರಾಮರು ಧನುರ್ಲಗ್ನ, 12ನೇ ಮನೆ ಕುಜ, ಕೊತ 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 ಬೆಂಕಿ. 21 ಬಾರಿ ದಂಡಯಾತ್ರೆ. ಇಡೀ ಭೂಮಂಡಲದಲ್ಲಿರತಕ್ಕಂಥ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿಬಿಡುತ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡಿದಂಥವ್ರು. ಅಂಥದ್ದೊಂದು ಕೋಪ ಇರುವುದು ಕೂಡ ಶಾಪವೇ. ಒಬ್ಬ ವೈದಿಕ, ಒಬ್ಬ ಜ್ಞಾನಿ, ಒಬ್ಬ ವಿದ್ಯಾವಂತ, ಜ್ಞಾನವಂತ, ಅಧಿಕಾರವಂತ ವಿಪರೀತ ಕೋಪ, ಕಾಮ, ಲಾಲಸೆಗೆ ಒಳಗಾಗಿ ಬಿಟ್ಟರೆ ಸರ್ವನಾಶವಾಗಿ ಬಿಡುತ್ತದೆ. ಅದೇ ಆಗಿದ್ದು. ಅದನ್ನೇ ಕೃಷ್ಣರು ಹೇಳ್ತಾರೆ. ಕೃಷ್ಣ ಇದೇನಿದು ಅಂತ ಧರ್ಮರಾಯರು ಕೇಳಿದ್ರೆ, ಎಷ್ಟೋ ವಂಶಗಳು ಹೋಗ್ಬಿಡ್ತಪ್ಪ ಪರಶುರಾಮರಿಂದ. ದ್ವಾಪರ ಯುಗದಲ್ಲೂ ಪರಶುರಾಮರಿದ್ದರು, ಅವರ ತಂದೆ ಜಮದಗ್ನಿಯೂ ಇದ್ದರು. ನೆನಪಿಟ್ಟುಕೊಳ್ಳಿ. ದ್ವಾಪರ ಯುಗದಲ್ಲಿ ಪರಶುರಾಮರೇ ಅಲ್ವಾ ಕರ್ಣನಿಗೆ, ಭೀಷ್ಮನಿಗೆ, ದ್ರೋಣನಿಗೆ ಪರಶುರಾಮರಿಂದಲೂ ಒಂದು ರೀತಿ ಮಹಾಭಾರತ ಯುದ್ಧ ನಡೆಯೋದು. ಮಹಾವಿದ್ಯೆಯನ್ನ ಕೊಟ್ಟಂತವರು. ಸೊ ಅಂತ ಪರಶುರಾಮರಿಂದ ಬಚಾವಾದಂತ ಅಳಿದು ಉಳಿದ ಒಂದು ಕ್ಷತ್ರಿಯರಲ್ಲಿ ಒಂದು ಅಲ್ಪ ಸ್ವಲ್ಪ ಚಂದ್ರವಂಶ ಹಾಗೂ ಈ ಕುರುವಂಶವಪ್ಪ ಅಂತ ಹೇಳ್ಕೊತಾರೆ. ಅಂಥದ್ದೊಂದು ಶಕ್ತಿಯ ದ್ಯೋತಕ, ವಿಪರೀತ ಶಕ್ತಿ, ವಿಪರೀತ ಆಸ, ವಿಪರೀತ ಕಾಮ, ವಿಪರೀತ ಪುಗ್ಗಲುತನ ಕೂಡ. ತುಂಬಾ ಶಕ್ತಿ ಇರೋರು ನೋಡಿ, ತುಂಬಾ ಅಧಿಕಾರ ಪಟ್ಟಿರೋರು ನೋಡಿ ಯಾರ್ಯಾರ ಕಾಲು ಹಿಡಿತಾರೆ. ಅದಾನಿ ಮೊನ್ನೆ ಅನೌನ್ಸ್ ಮಾಡ್ತಾನೆ, ಎಲ್ಲ ಕೋರ್ಟ್, ಅಮೆರಿಕದ ಕೋರ್ಟ್ನಲ್ಲಿ ಎಲ್ಲ ಕೇಸುಗಳು ಖುಲಾಸೆ ಆಗ್ತದೆ. ಹಬ್ಬ ನ್ಯಾಯ ಗೆದ್ದಿತು ಅಂತ ಹೇಳ್ತಾನೆ. ಭಯದಲ್ಲೇ ಕೂತಿದ್ದ. ಎಲ್ರೂ ಭಯದಲ್ಲೇ. ತುಂಬಾ ಶಕ್ತಿ ಇರುವವರು ಎಲ್ರ ಕಾಲು ಹಿಡಿತಾರೆ, ಓಡೋಗ್ತಾರೆ, ಲಾಯರ್ ಕಾಲು ಹಿಡಿತಾರೆ, ಇನ್ನೊಂದು ಕೇಳ್ತಾರೆ. ತುಂಬಾ ಶಕ್ತಿವಂತರು ಒಂದು ಪಡೆಯನ್ನು ಇಟ್ಕೊಂಡಿದ್ರು ಗಡಗಡ. ಶಕ್ತಿ ಹೆಚ್ಚಿದಷ್ಟು ಭಯ ಜಾಸ್ತಿ, ನೆನಪಿಟ್ಟುಕೊಳ್ಳಿ. ಶಕ್ತಿ ಹೆಚ್ಚಿದಷ್ಟು ನನಗ್ ಸ್ಥಾನ ಸಿಗ್ಲಿಲ್ಲ ಅಂತ ಕಿತ್ತಾಟ ಆದಾಗ ಅಲ್ಲಿ ಹೋಗ್ಬಿಟ್ಟು ಶಕ್ತಿ ಇರತಕ್ಕಂಥ ವ್ಯಕ್ತಿ, ದೊರೆ ಮಟ್ಟದ ವ್ಯಕ್ತಿ ಕೇಳ್ಕೋಬೇಕು. ಈಗ ನೋಡಿ, ಒಂದು ಕಾನೂನು FCRA, ಫಾರಿನ್ ರೆಮಿಟೆನ್ಸ್. ಇಲ್ಲಿರೋ ಟ್ರಸ್ಟ್ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ವಿದೇಶದಿಂದ ಬರತಕ್ಕಂಥ ದುಡ್ಡಿಗೆ ಲೆಕ್ಕ ಕೊಡಬೇಕು. ಸುಮ್ಮನೆ ದುಡ್ಡು ತಗೊಳ್ಳೋ ಆಗಿಲ್ಲ. ಅದು ಏನಕ್ಕೆ, ಯಾವುದಕ್ಕೆ ಉಪಯೋಗಿಸ್ಕೊಂಡು ಇದಕ್ಕೆ ಒಂದು ಕಾನೂನನ್ನ ತಗೊಂಡು ಬಂದಿದ್ದಾರೆ. ಅಲ್ಲಿ ನೋಡಿ ಗಲಾಟೆ ಆಗ್ತದೆ. ದೊರೆ ಏನ್ ಮಾಡಿದ್ರು, ಸರಿನಪ್ಪ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ಮಾಡಿ ಅದಕ್ಕೆ ಒಪ್ಪಿಸ್ಬಿಟ್ಟಿದ್ದಾರೆ. ತಗೋಬೋದಿತ್ತಲ್ವಾ. ವಿಪರೀತ ಶಕ್ತಿ ಇರುವವನು ಕೂಡ ಗಡಗಡ ನಡುಗುತ್ತಾನೆ ಅನ್ನುವುದೇ ಸತ್ವದೋಷ. ವಿಪರೀತ ವಿದ್ಯಾವಂತ, ಜ್ಞಾನವಂತ ಆಗ್ಬಿಟ್ಟ, ನೆನಪಿಟ್ಕೊಳ್ಳಿ ಮಕ್ಕಳೇ, ನಾವು ನಡುಗ್ತಾ ಇರ್ತೀವಿ, ನೀವು ನಂಬೋಲ್ಲ. ಖಂಡಿತ ಹೇಳ್ತಾನೆ, ನನಗೆ ವಿಚಲಿತ ಆಗ್ತಾ ಇರುತ್ತೆ, ಕಂಪಿಸ್ತಲೇ ಇರ್ತಾನೆ. ಏನ್ ತಿಳ್ಕೊಂಡಿದ್ದೆಲ್ಲ ಗಾಬರಿಯೇ. ತಿಳಿದಷ್ಟು ನಿಮ್ಮಿಂದ ದೂರ, ತಿಳಿದಷ್ಟು ಮೌನಿ, ತಿಳಿದಷ್ಟು ಗಾಬರಿ. ಒಂದೊಂದು ಸಿಸ್ಟಮ್ ಅಲ್ಲೂ ಒಂದೊಂದು ಟೂಲ್ಸ್ ಇದೆ. ಜೈಮಿನಿ ಸೂತ್ರಗಳಂತೆ, ಪರಾಶರ ಸೂತ್ರಗಳಂತೆ, ವರಹ ಸೂತ್ರಗಳಂತೆ, ಭೃಗುನಂದಿ ನಾಡಿಗಳಂತೆ, ಏನೇನೋ ಟೂಲ್ಸ್ ಇದೆ. ಗಾಬರಿ ಆಗುತ್ತೆ ಮಕ್ಕಳೇ. ಹಾಗೇ ಕುತ್ಕೊಬಿಟ್ಟಿರ್ತಾನೆ. ಅಮ್ಮ ಎನ್ನೊಳಗೆ ಮಾಯೆಯೊಳಗೆ ನೀನು ನುಡಿಸ್ಬೇಕಮ್ಮ ನನ್ನ ನಾಲ್ಗೆ ಮೇಲೆ ಇತ್ತು ಅಂತ. ತುಂಬಾ ತಿಳಿದುಕೊಂಡವ ದಡ್ಡನಿಗಿಂತ ಮೋಸ ಆಗ್ಬಿಡ್ತಾನೆ, ನೆನ್ಪಿಟ್ಕೊಳ್ಳಿ.
ತಟಸ್ಥರ ಆಗ್ಬಿಡ್ತಾವ, ಬೆರೆಯೋದೇ ಇಲ್ಲ, ಗಾಬರಿ. ನಮ್ಗೆ ನಾವೇನ್ ಮಾತಾಡ್ತೀವೋ, ನಾವೇನ್ ಹೇಳ್ತೀವೋ, ನಾವೇನ್ ಮಾಡ್ತೀವೋ. ತುಂಬಾ ದುಡ್ಡಿರೋ ಶ್ರೀಮಂತ ನೋಡಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನ, ಗನ್ಮ್ಯಾನ್ಗಳು ಇಟ್ಕೊಂಡಿರ್ತಾನೆ. ತುಂಬಾ ಮೋಸಗಾರ ನೋಡಿ, ಮೋಸ ಮಾಡಿ ದುಡ್ಡು ಸಂಪಾದಿಸಿದವನು ಅವ್ನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಒಬ್ಬ ಕಳ್ಳನನ್ನ ತಗೊಳ್ಳಿ, ಒಬ್ಬ ಲಂಚಕೋರನನ್ನ ತಗೊಳ್ಳಿ, ಒಬ್ಬ ದರೋಡೆಕೋರನನ್ನ ತಗೊಳ್ಳಿ, ಒಬ್ಬ ಮೋಸಗಾರನನ್ನ ತಗೊಳ್ಳಿ, ಒಬ್ಬ ಒಳ್ಳೆಯವನನ್ನು ತೆಗೆದುಕೊಳ್ಳಿ, ರಾಮಚಂದ್ರರನ್ನೇ ಬಿಡಲಿಲ್ಲ. ನನ್ನ ಪ್ರಭು ರಾಮಚಂದ್ರರನ್ನ ಬಿಡ್ಲಿಲ್ಲ ನೆಮ್ಮದಿಯಾಗಿ. ಒಳ್ಳೆಯವರಿಗೆ ಒಳ್ಳೆಯತನವೇ ಶಾಪ. ವಿಪರೀತ ಅಧಿಕಾರ, ವಿಪರೀತ ಶಕ್ತಿ, ಮಂತ್ರಾನುಷ್ಠಾನ ಶಕ್ತಿ, ತಂತ್ರಶಾಸ್ತ್ರ, ಏನೇನೋ ಕಲ್ತಿದ್ದಂತ ರಾವಣಾಸುರ ಅವನಿಗಿದ್ದ ಒಂದು ಆಸೆ ಏನ್ ಗೊತ್ತಾ? ತಂದೆ ತಾಯಿಗೋಸ್ಕರ ಒಂದು ಸ್ವರ್ಗಕ್ಕೆ ಮೆಟ್ಲು ಕಟ್ಟಬೇಕು ಅಂತ ಆಸೆ. ನನ್ನ ಶಕ್ತಿ ಕೊಡ, ನಾನು ಕಟ್ಟಣ ಬಿಡು, ಆಗ್ಲಿ ಬಿಡು. ಆ ಮತ್ತಲ್ಲೇ ತನ್ನ ಶಕ್ತಿಯನ್ನ ನಂಬ್ಕೊಂಡು ಮಾಡೋ ಕೆಲಸ ಬಿಟ್ಟು ಇಂಥದೊಂದು ಕೆಲ್ಸಕ್ಕೆ ಹೋಗಿ ನಿಂತ್ಕೋಬಿಟ್ಟ. ಇದುವೇ ಸರ್ಪದೋಷ. ವಿಪರೀತವಾದಂತ ಶಕ್ತಿ ಇದ್ದವರಿಗೂ ಭಯ, ತುಂಬಾ ಏನು ಇಲ್ಲದವನಿಗೂ ಕೂಡ ನಾಳೆಯ ಭಯ. ನನ್ನ ಮಕ್ಕಳಿಗೆ ಏನಾಗುತ್ತೋ, ನನ್ನ ಕುಟುಂಬದವ್ರಿಗೆ ಏನಾಗುತ್ತೋ. ಎಲ್ಲರೂ ಒಂದು ಕಾಲಘಟ್ಟದಲ್ಲಿ ಸರ್ಪದೋಷವನ್ನ ದಾಟಲೇಬೇಕು, ಬಂದೇ ಬರ್ತವೆ ನಿಮ್ಮ ಜಾತಕದಲ್ಲಿ. ದೋಸ್ ಹೂ ಆರ್ ಬಾರ್ನ್ ಇನ್ ದಿಸ್ ಅರ್ತ್, ಈ ಭೂಮಿಯ ಮೇಲೆ ಜನನವಾಗಿರತಕ್ಕಂತ ಪ್ರತಿಯೊಬ್ಬರು ಸರ್ಪದೋಷಕ್ಕೆ ಸಿಲುಕಿರುತ್ತಾರೆ. ಎಲ್ರು ಯಾವುದಾದ್ರೂ ಒಂದು ವಿಚಾರದಲ್ಲಿ ಭಯ ಇರುತ್ತೆ. ನಿಮಗ್ ಭಯ ಇಲ್ಲ ಅಂತೀರಾ? ಹೆಂಡತಿಗ್ ಭಯ, ಮಕ್ಕಳ ಭಯ, ಅಧಿಕಾರ ಹೋಗೋ ಭಯ, ಜವಾಬ್ದಾರಿಯ ಭಯ, ಕುಟುಂಬದ ಭಯ, ಆರೋಗ್ಯದ ಭಯ, ಎಷ್ಟು ಭಯಗಳಿದ್ದಾವೆ. ಆ ಭಯಕ್ಕೆ ಒಂದು ಭಾವವೇ ಸರ್ಪದೋಷ. ಅದಕ್ಕೆ ಪ್ರತಿನಿತ್ಯ ಈ ಒಂದು ಸರ್ಪದೋಷಕ್ಕೆ ಒಂದು ಸಂಕಲ್ಪವಿದೆ. ಪ್ರತಿನಿತ್ಯ ಬೆಳಿಗ್ಗೆ, ಹೌದು, ಅದ್ ಮಾಡ್ಕೊಂಡ್ರೆ ಭಯ ದೂರ ಹೋಗುತ್ತೆ. ನೀವು ನಂಬ್ತೀರಾ? ಅದು ಯಾರು, ಏನು, ಮೂಲ ವಿರಾಟ್ ಸ್ವರೂಪದ ಕಥೆ ಏನು ಅನ್ನತಕ್ಕಂಥದ್ದೆಲ್ಲ ನಿಮಗೆ ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೊಸ್ತ ನಕ್ಷತ್ರ. ಯಾರ ನಕ್ಷತ್ರ ಅಂತ ಗೊತ್ತಿದೆಯಾ? ದೇವತೆಗಳಲ್ಲಿಯೇ ಮೊದಲ ಪೂಜೆ, ಮೊದಲ ಬ್ರಾಹ್ಮಣ, ಮೊದಲ ಜ್ಞಾನಿ, ಜ್ಞಾನ ಫಲವನ್ನು ಪಡೆದಂತವ ಗಣಪತಿಯ ನಕ್ಷತ್ರ. ಬೆಳ್ಳಂಬೆಳಿಗ್ಗೆ ಗಣೇಶ ಸ್ತೋತ್ರ ಹೇಳ್ಕೊಂಡ್ರೆ ಸುಬ್ರಹ್ಮಣ್ಯರಿಗೆ ತನ್ನ ಅಣ್ಣಯ್ಯ ಅಂದ್ರೆ ತುಂಬಾ ಪ್ರೀತಿ. ನನ್ನ ಅಣ್ಣ ಅಂತ. ಯಾವುದೇ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ವಿಶೇಷವಾದಂತ ಗಣೇಶರ ಒಂದು ಮೂರ್ತಿ ಸ್ವರೂಪವಿರುತ್ತದೆ, ಇರಲೇಬೇಕು. ಇಲ್ಲದ್ದು ಸುಬ್ರಹ್ಮಣ್ಯರಲ್ಲ. ನನ್ನ ಅಣ್ಣ ಮೊದಲು ದರ್ಶನ ಆಗಬೇಕು, ಅದಾದ ಮೇಲೆನೆ ಅಮ್ಮನ ದರ್ಶನ ಆಗಬೇಕು, ಅದಾದ ಮೇಲೆ ನನ್ನ ದರ್ಶನ ಆಗಬೇಕು ಅನ್ನತಕ್ಕಂಥ ಕಟ್ಟಳೆ. ಅಣ್ಣನಿಂದಲೇ ಅಲ್ವಾ 6 ಪಡೆಯಪ್ಪ, 6 ಪಡೆ
ಪಡೆ ಅಂತ ಹೇಳಿದ್ರೆ ಹೆಜ್ಜೆ ಅಂತ ಕೂಡ ಹೇಳ್ತೇವೆ. ಅರಿಷಡ್ ವರ್ಗಗಳನ್ನ ಗೆಲ್ಲತಕ್ಕಂಥ ಶಕ್ತಿಗೆ ಕೇಂದ್ರ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಈ 6 ಮೆಟ್ಟುಗಳನ್ನ ತುಳಿದು ನಿಂತಿರತಕ್ಕಂಥವನೇ ಸುಬ್ರಹ್ಮಣ್ಯರು. ಸೊ ಅಂತ ಸುಬ್ರಹ್ಮಣ್ಯರನ್ನ ಒಲಿಸ್ಕೋಬೇಕು ಅಂದ್ರೆ ಬೆಳ್ಳಂಬೆಳಗ್ಗೆ ನೀವು ಗಣೇಶ ಅಷ್ಟೋತ್ತರ ಕೇಳಿ ನೋಡಿ. ಸರ್ಪದೋಷದ ಆ ಒಂದು ಛಾಯೆ ಸ್ವಲ್ಪ ತೃಪ್ತಿ ಆಗ್ತಕ್ಕಂಥದ್ದು ಆಗ್ಲಿ ಅಣ್ಣಯ್ಯ. ಯಾಕಂದ್ರೆ ನಾವು ಏನೋ ಒಂದು ಭಯದಲ್ಲೇ ತೇಲ್ತಿರ್ತೇವೆ ಮಕ್ಕಳೇ, ನಾಳೆ ಏನು ಅನ್ನತಕ್ಕಂಥದ್ದು. ನಿಮಗೆ ಯಾರಿಗೂ ಗೊತ್ತಿಲ್ಲ, ಸುಬ್ರಹ್ಮಣ್ಯರು ಇಂದಿಗೆ ಸೂಚಕ. ಆ ಕುಂಡಲಿನಿ ಸ್ವರೂಪ ನೋಡಿ, ಆ ಸರ್ಪಾಕೃತಿ ಈ ರೀತಿ ಸುತ್ತಾಕೊಂಡು ಈ ರೀತಿ ಎದ್ದು ನಿಂತಿರತಕ್ಕಂಥ ಒಂದು ಭಾವ. ಇಂದು ನೆನ್ನೆ ಅನ್ನೋದು ಬಿಡು, ನೆನ್ನೆಯೇ ನಿನ್ನ ನಿಯಂತ್ರಣದಲ್ಲಿಲ್ಲ, ಬರುವ ನಾಳೆ ನಿನ್ನ ನಿಯಂತ್ರಣದಲ್ಲಿರುತ್ತದಾ ಅನ್ನತಕ್ಕಂಥದನ್ನ ಸೂಚಿಸ್ತಕ್ಕಂಥ ಒಂದು ಪ್ರಭಾವ. ಸೊ ಗಣಪತಿಯ ಅನುಷ್ಠಾನ, ಗಣಪತಿಯ ಒಂದು ಬೆಳಗ್ಗೆ ಗಣೇಶ ಅಷ್ಟೋತ್ತರ, ಇಲ್ಲ ಗಣೇಶ ಮಂತ್ರ, ಇಲ್ಲ ಓಂ ಗಂ ಗಣಪತಿಯೇ ನಮಃ ಒಂದು 21 ಬಾರಿ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಇದ್ದರೂ ಕೂಡ ಸುಬ್ರಹ್ಮಣ್ಯರು ನಿಮ್ಮಲ್ಲಿ ಆ ಮಂತ್ರ ಶಕ್ತಿಯಾಗಿ ನಿಲ್ಲಿಸ್ತಾರೆ. 6 ಪಡೆಯಪ್ಪ, 6 ಪಡೆ, ಆ ಒಂದು ಅರಿಷಡ್ ವರ್ಗಗಳನ್ನ ತುಳಿದು ನಿಲ್ಲಿಸ್ತಕ್ಕಂಥ ಒಂದು ಕಂಟ್ರೋಲ್ ಮಾಡ್ತಾನೆ. ನಮ್ಮಲ್ಲಿ ಎಲ್ರಿಗೂ ಇದೆ, ಎಲ್ರಿಗೂ ಇರಬೇಕು. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇರ್ಬೇಕಾದ್ರೆ ಅದು ಅಳತೆ ದಾಟಬಾರದು. ಒಂದು ಅಡಿಗೆ ಮಾಡುವಾಗ ಹೇಗೆ ಒಂದು ಉಪ್ಪು, ಖಾರ, ಹುಳಿ, ರುಚಿ ಇವುಗಳು ಇರಬೇಕು, ಅದೆಷ್ಟಿರಬೇಕು ಅಷ್ಟೇ ಇರಬೇಕು. ಅದಕ್ಕೆ ಮೀರಿ ಇತ್ತು ಅಂತ ಇಟ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ. ಒಗರಾಗಿ ಬಿಡುತ್ತದೆ, ಹುಳಿಯಾಗಿ ಬಿಡುತ್ತದೆ, ಉಪ್ಪಾಗಿ ಬಿಡುತ್ತದೆ, ಖಾರವಾಗಿ ಬಿಡುತ್ತದೆ, ಕಹಿಯಾಗಿ ಬಿಡುತ್ತದೆ, ಸಪ್ಪೆಯಾಗಿ ಬಿಡುತ್ತದೆ. ಈ ತರ ರುಚಿ ಅನ್ನತಕ್ಕಂಥದ್ದು ಅದನ್ನ ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಸುಬ್ರಹ್ಮಣ್ಯರಿಗೆ, ಈ ನಾಗಕ್ಕೆ ಇದೆ. ನಾಗ ದೇವತೆಗಳಿಗೆ ಅಧಿಕಾರ ಕೊಟ್ಟಿರತಕ್ಕಂಥ ಸುಬ್ರಹ್ಮಣ್ಯರಿಗಿದೆ. ಅಂತ ಒಂದು ಸುಬ್ರಹ್ಮಣ್ಯರಿಗೆ ಇನ್ನೊಂದಿದೆ ವಿಶೇಷ. ಬೆಳ್ಳಂಬೆಳಿಗ್ಗೆ ಇನ್ನೊಂದು ಕೇಳುವುದು ತುಂಬಾ ಪ್ರೀತಿ ಸುಬ್ರಹ್ಮಣ್ಯರಿಗೆ, ತುಂಬಾ ಇಷ್ಟ. ಭಯಂ ಭಯಕೃತ್ ನಾಶನಃ ಅನ್ನತಕ್ಕಂಥದ್ದು. ಭಯವನ್ನು ಸೃಷ್ಟಿ ಮಾಡಿ ಆ ಭಯವನ್ನು ಒದ್ದೋಡಿಸ್ತಕ್ಕಂಥವನು. ಅದು ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂಥ ಒಂದು ಶ್ಲೋಕ, ಹೌದಲ್ವಾ? ತನ್ನ ಸೋದರ ಮಾವ, ತನ್ನ ಸೋದರ ಮಾವನಾಗಿರ್ತಕ್ಕಂಥ ಆ ವಿಷ್ಣು, ಆ ನಾರಾಯಣ ಬೆಳ್ಳಂಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಕೇಳತಕ್ಕಂಥವರು ಹಾಗೂ ಸಂಧ್ಯಾಕಾಲದಲ್ಲಿ ವಿಷ್ಣು ಸಹಸ್ರನಾಮವನ್ನ ಕೇಳತಕ್ಕಂಥವರಿಗೆ ಸರ್ಪದೋಷದ ನಿವಾರಣೆ ಉಂಟು. ಅದಿರುತ್ತೆ. ಒಂದು ಮಳೆ ಬರೋದು ನಿಶ್ಚಿತ ಕೊಡೆ, ಯಾರೂ ವಿಧಿಯನ್ನು ತಪ್ಪಿಸಿಕೊಳ್ಳಲು ಆಗೋಲ್ಲ. ನಾವೇನೋ ಮಾಡಿ ಬಂದಿದ್ದೇವೆ, ಮಾಡ್ತಿದ್ದೇವೆ, ತಿಳಿದೋ ತಿಳಿಯದೆಯೋ ನಮ್ಮಲ್ಲಿ ಒಂದು ಲಜ್ಜೆಯನ್ನು ಕೊಡ್ತಾನೆ, ಒಂದು ಕಾಮದ ಕೋರಿಕೆ ಕೊಡ್ತಾನೆ. ಎಲ್ಲ ನಂದೇ, ನಾನೇ ಬದುಕಬೇಕು, ನಾನೊಬ್ಬನೇ ಬಾಚ್ಕೋಬೇಕು, ನಾನೊಬ್ಬನೇ ತಗೋಬೇಕು, ನಾನೊಬ್ಬನೇ ಎಳ್ಕೋಬೇಕು, ಈ ರೀತಿಯ ಭಾವವನ್ನ ಉಂಟು ಮಾಡತಕ್ಕಂಥದ್ದಾಗುತ್ತೆ. ಕ್ರೋಧ ನನ್ನದೇ, ಮದ ನಾನು, ಮೋಹ, ಆ ಮೋಹದ ಪಾಶ ನಿಮಗೆ ಗೊತ್ತಿದೆ. ಅಮ್ಮನ ಮೋಹ, ಮಕ್ಕಳ ಮೋಹ, ಹೆಂಡತಿಯ ಮೋಹ, ಸಂಗಾತಿಯ ಮೋಹ, ಗಂಡನ ಮೋಹ, ದುಡ್ಡಿನ ಮೋಹ, ಮನೆಯ ಮೋಹ, ನನ್ನ ಮನೆ ನನ್ನ ಮನೆ ನನ್ನ ಮನೆ, ಅಂದ ದೇಹದ ಮೋಹ, ನನ್ನ ದೇಹ ಏನು ಅಂದವಾಗಿದೆ ಗೊತ್ತಾ, ಜಗತ್ತೆಲ್ಲ ನನ್ನಿಂದೆ ಅನ್ನತಕ್ಕಂಥ ಒಂದು ಮೋಹ, ನಾದದ ಮೋಹ, ಸಂಗೀತದ ಮೋಹ, ನಾನೇ ಸೃಷ್ಟಿಕರ್ತ ಅನ್ನತಕ್ಕಂಥದ್ದು, ಮತ್ಸರ, ಇನ್ನೊಬ್ಬನ ಕಂಡ್ರೆ ಹೊಟ್ಟೆ ಉರಿ ಇರಬೇಕು, ಶುದ್ಧ ಮತ್ಸರ ಇರಬೇಕು, ಶುದ್ಧ ಮೋಹ ಇರಬೇಕು. ಆದ್ರೆ ವಿಪರೀತ ಮೋಹ ಆಗ್ಬಿಡ್ತು ಅಂದ್ರೆ, ವಿಪರೀತ ಕಾಮ ಆಗ್ಬಿಡ್ತು, ವಿಪರೀತ ಕ್ರೋಧ ಆಗ್ಬಿಡ್ತು, ವಿಪರೀತ ಲೋಭಿ ಆಗ್ಬಿಟ್ಟ, ಅದು ಸರ್ವನಾಶಕ್ಕೆ ಸಂಕೇತ. ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಂದ್ರೆ ನೀವು ಇದನ್ನ ಮಾಡಿ. ಮೊದಲು ಗಣಪತಿ ಅಷ್ಟೋತ್ತರ ಬೆಳಿಗ್ಗೆ ಎದ್ದ ತಕ್ಷಣ, ಇಲ್ಲವೇ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಇದನ್ನ ಕೇಳತಕ್ಕಂಥದ್ದು ಮಾಡಿ ತುಂಬ ಒಂದು ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಇನ್ನೊಂದಿದೆ ಮಕ್ಕಳೇ, ಸುಬ್ರಹ್ಮಣ್ಯರಿಗೆ 6 ಪಡಿ ಅಂತ ಏನು ಹೇಳ್ತೇವೆ ನೋಡಿ, 6 ಪ್ರಮುಖ ಕ್ಷೇತ್ರಗಳು ಇರತಕ್ಕಂಥದ್ದುಂಟು. ತುಂಬ ವಿಶೇಷ. ಈ ಕ್ಷೇತ್ರಗಳನ್ನ ಜೀವಮಾನದಲ್ಲಿ ಒಮ್ಮೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ನನ್ನ ಯಾವ ಜನ್ಮದ ಪುಣ್ಯವೋ ದರ್ಶನ ಪ್ರಾಪ್ತಿ, ಆ ಸ್ವಾಮಿ ಕರ್ಕೊಂಡು ಹೋಗಿರೋದು ನನಗೇನು ಗೊತ್ತು. ಓಂ ಕಾರ್ತಿಕೇಯಾಯ ವಿದ್ಮಹೇ ಶಕ್ತಿ ಹಸ್ತಾಯ ಧೀಮಹಿ
ತನ್ನೋ ಸ್ಕಂದ ಪ್ರಚೋದಯಾತ್. ಆ ಸ್ಕಂದ ಕರ್ಕೊಂಡು ಹೋಗಿರೋದು, ನನ್ನದಲ್ಲ. ನನ್ನ ಜಾತಕದಲ್ಲಿ ಆ ಕುಜನ ಒಂದು ಭಾವ ತುಂಬಾ ಅದ್ಭುತವಾಗಿದೆ. ಭಾಗ್ಯಾಧಿಪತಿ ನನಗೆ, ಧನಾಧಿಪತಿ, ಕುಟುಂಬಾಧಿಪತಿ, ಅಧಿಕಾರಾಧಿಪತಿ, ಭಾಗ್ಯವನ್ನು ಉಂಟು ಮಾಡುವುದು, ಧರ್ಮವನ್ನು ಉಂಟು ಮಾಡುವ ಜಾಗ 9ನೇ ಮನೆ. ನನಗೆ 9ನೇ ಮನೆಯ ಅಧಿಪತಿ ಕುಜ. ಪ್ಲಸ್ ಅದಷ್ಟೇ ಅಲ್ಲ, ಧನಾಧಿಪತಿಯು ಕೂಡ ಕುಜ. ಅಷ್ಟು ವಿಶೇಷವಾಗಿ ಕೇಂದ್ರ ಸ್ಥಾನದಲ್ಲಿ ಆ ಪುಣ್ಯಾತ್ಮ ಕುಳಿತಿದ್ದಾನೆ. ಅದಕ್ಕೇನೋ ಈ ದರ್ಶನ ಪ್ರಾಪ್ತಿ. ಇಲ್ಲಾಂದ್ರೆ ಈ ಜಡಕ್ಕೇನು ಸಿಕ್ತಿತ್ತು, ಜಡ ಏನು ನೋಡ್ಲಿಕ್ಕೆ ಹೋಗ್ತಿತ್ತು, ಈ ಜಡಕ್ಕಿದ. ನಾನು ಅದೇ ಹೇಳ್ತಿರ್ತಾನೆ, ಭಗವಂತ ಈ ಒಂದು ಕಣ್ಣುಗಳಲ್ಲಿ ಯಾರ್ಯಾರೋ ಏನೇನೋ ನೋಡೋದೆಲ್ಲ ಇದೆ, ನನಗಿಂಥದ್ದೊಂದು ಕೊಟ್ಟಿದೀಯ. ಶ್ರವಣಂ, ದರ್ಶನಂ, ಕೀರ್ತನಂ, ಎನ್ನ ಒಂದು ಶ್ಲೋಕವನ್ನು ಹೇಳ್ತಕ್ಕಂಥದ್ದು ನನಗೆ ಎಂಥದೊಂದು ಅನುಕೂಲ ಕೊಟ್ಟಿದ್ದೀಯಪ್ಪ ಅಂತ. ಸೊ ಈ 6 ನಿಯಂತ್ರಿಸಲು, ಈ ಅರಿಷಡ್ ವರ್ಗಗಳನ್ನು ನಿಯಂತ್ರಿಸಲು 6 ಹೆಜ್ಜೆಗಳು, ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ಕ್ಷೇತ್ರವಾಗಿದೆ. ಅತಿ ಮುಖ್ಯವಾಗಿ ತಿರುಪರಣ್ಕುಂಡ್ರಂ ಅನ್ನತಕ್ಕಂಥ ಒಂದು ಕುಂಡ್ರಂ ಮಧುರೆಯಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ನನ್ನ ಸ್ವಾಮಿ ಸುಬ್ರಹ್ಮಣ್ಯರು ದೇವಯಾನಿಯ ಜೊತೆ, ದೇವಯಾನಿ ಯಾರು ಗೊತ್ತಾ? ಇಂದ್ರನ ಮಗಳು, ದೇವಸೇನೆ ಅಂತ ಕೂಡ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ. ತಮಿಳುನಾಡಲ್ಲಿ ದೇವಯಾನಿ ಅಂತ ಹೇಳ್ತಾರೆ. ಮೊದಲು ಮೀನಾಕ್ಷಿ ಕ್ಷೇತ್ರಕ್ಕೆ ಹೋದಾಗ ನಿಮಗೆ ಈ ಕ್ಷೇತ್ರ ಸಿಗುತ್ತೆ. ಒಮ್ಮೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಸುರಾಪಾದಂ ಅನ್ನತಕ್ಕಂಥ ಒಬ್ಬ ರಾಕ್ಷಸ ದೈತ್ಯನನ್ನ ಸಂಹಾರ ಮಾಡಿ ಮೊದಲನೇ ಹೆಜ್ಜೆಯಾಗಿ ನಿಂತಿರ್ತಕ್ಕಂಥ ಕ್ಷೇತ್ರ. ಇನ್ನು 2ನೇ ಕ್ಷೇತ್ರ ವಿಶೇಷವಾಗಿ ತಿರುಚೆಂಡೂರ್ ಮುರುಗನ್ ಕ್ಷೇತ್ರ ಅನ್ನತಕ್ಕಂಥದ್ದು ಮಾಡುತ್ತೆ. ಇಲ್ಲಿ ಇದೂ ಕೂಡ ವಿಶೇಷವಾಗಿ ತೂತ್ತುಕುಡಿ ಮಾವಟ್ಟಂ ಅಂತ ಹೇಳ್ತಾರೆ ಜಿಲ್ಲೆ. ತೂತ್ತುಕುಡಿ ಅನ್ನತಕ್ಕಂಥ ಜಿಲ್ಲೆಯಲ್ಲಿರತಕ್ಕಂಥದ್ದು ವಿಶೇಷವಾಗಿ ಆ ಸುರಾಪದ್ಮಂ ಅನ್ನತಕ್ಕಂಥ ರಾಕ್ಷಸನನ್ನ ಸೋಲಿಸಿದಂಥ ಒಂದು ಜಾಗ ಅನ್ನತಕ್ಕಂಥದ್ದು. ಇಲ್ಲಿ 2ನೇ ಹೆಜ್ಜೆಯಾಗಿ ಆ ಒಂದು ಮುರುಗರ ದೇವಸ್ಥಾನ, ಆ ಸುಬ್ರಹ್ಮಣ್ಯರ ದೇವಸ್ಥಾನ ಇರತಕ್ಕಂಥದ್ದು. ಇನ್ನೊಂದು 3ನೇದು ಎಲ್ರಿಗೂ ಗೊತ್ತಿದೆ, ಪಳನಿ ಕ್ಷೇತ್ರ, ದಂಡಾಯುಧ ಪಾಣಿ ಅನ್ನತಕ್ಕಂಥದ್ದು. ಏನಾದ್ರೂ ನಮ್ಗೆ ಗೊತ್ತಿಲ್ಲದೆಯೋ ನಮ್ಮಲ್ಲಿ ಆ ಒಂದು ಮತ್ಸರದ ಭಾವ ನಿಂತು ನಮ್ಮನ್ನ ಆ ತುಳಿದು ನಿಲ್ಲಿಸ್ತಕ್ಕಂಥ 3ನೇ ಹೆಜ್ಜೆ ವಿಶೇಷವಾಗಿ ದಿಂಡಿಗಲ್ ಜಿಲ್ಲೆಯಲ್ಲಿರ್ತಕ್ಕಂಥ ಪಳನಿ ಮುರುಗನ್ ಕ್ಷೇತ್ರ, ಜ್ಞಾನಫಲಂ. ಆ ಒಂದು ಕೇಳಿರ್ತೀರಿ, ನಾರದ ತಂದಿಡ್ತಕ್ಕಂಥ ತರ್ಲೆ, ಒಂದು ಹಣ್ಣನ್ನ, ವಿಶೇಷ ಹಣ್ಣನ್ನ ಇವರಿಬ್ರು ಆಡ್ತಿದ್ರೆ, ಅಣ್ಣ ತಮ್ಮಂದ್ರು ತಗೋಬಂದು ಒಂದು ಹಣ್ಣನ್ನ, ಅಯ್ಯೋಯ್ಯೋ ಯಾರು ಕೊಡೋದು ಇದು ಅಂತ ನನಗೆ ಗೊತ್ತಾಗ್ತಿಲ್ಲ, ಇವು ಜ್ಞಾನಫಲ ಗೊತ್ತಾ ಅನ್ನತಕ್ಕಂಥದ್ದು. ಸುಬ್ರಹ್ಮಣ್ಯರು ಆತುರ, ವೇಗ, ಸರ್ಪಕ್ಕೆ ಅದೊಂದಿರುತ್ತೆ, ಸರ್ಪದೋಷ ಇರತಕ್ಕಂಥವ್ರಿಗೆ ಆತುರ, ವೇಗ, ರಭಸ, ಕೋಪ, ದುಡುಕು, ಇನ್ನೊಂದು ಅನ್ನತಕ್ಕಂಥದ್ದು. ಯಾಕಂದ್ರೆ ಆ ವೇಗಕ್ಕೆ ಹುಟ್ಟಿದಂಥವರಲ್ಲ ಸುಬ್ರಹ್ಮಣ್ಯರು, ಅನಪೇಕ್ಷಿತವಾಗಿ ಆವಿರ್ಭವಿಸಿದಂಥ ಆ ಒಂದು ಮಹಾಪ್ರಣವ ಶಕ್ತಿ ಅಲ್ವಾ ಸುಬ್ರಹ್ಮಣ್ಯರು. ಸೊ ಅವ್ರು ನೋಡ್ತಿರ್ತಾರೆ ವಿನಾಯಕರು, ಸರ್ ನಿಮ್ಮಿಬ್ಬರಿಗೆ ಯಾರಿಗಪ್ಪ ಕೊಡೋದು ಅಂತ ಹೇಳ್ಬಿಟ್ಟು ಈ ಪ್ರಪಂಚವನ್ನ, ಈ ಲೋಕವನ್ನ 3 ಸುತ್ತು ಯಾರು ವೇಗವಾಗಿ ಹಾಕೊಂಡು ಬರ್ತಿರೋ ಅವರಿಗೆ ಈ ಜ್ಞಾನಫಲ ಕೊಡ್ತೀನಿ ಅಂದ್ರೆ ಪುರ್ರಂತ ನವಿಲತ್ತಿ ಹೊರಟು ಬಿಡ್ತಾರೆ ಸುಬ್ರಹ್ಮಣ್ಯರು. ವಿನಾಯಕರು ಗಾಬರಿ ಆಗ್ಬಿಡ್ತಾರೆ. ನಾನೇನ್ ಮಾಡ್ಲಿ ತಾತ, ಇದೇನ್ ಇಂಥ ಕೆಲಸ ಮಾಡಿದ್ಯಾ ತಾತ ಅಂತ ಹೇಳಿದಾಗ ನಾರದಿಗೆ, ನಿನಗೆ ಗೊತ್ತಿಲ್ಲದ್ದ, ಮೊದಲ ಆದಿ ದೇವನಿಗೆ ಮೊದಲ ಗಣಾಧಿಪತಿ ನೀನು, ಮೊದಲ ಬ್ರಾಹ್ಮಣ ನೀನು, ನಿನಗ್ ಗೊತ್ತಿಲ್ಲದೆಯೋ ವಿದ್ಯಾಕಾರಕ, ಹೀಗಿದ್ರೆ ಹೇಗೆ, ನೀನೇ ಯೋಚನೆ ಮಾಡು, ಸಿಗುತ್ತೆ ಉತ್ತರ ಅಂದಾಗ ವಿನಾಯಕರು, ಅರೆ ಲೋಕ ಸುತ್ತೋದೇನು, ಅಮ್ಮ ಅಪ್ಪನ ಸುತ್ತಿದ್ರೆ ಎಲ್ಲವೂ ಸುತ್ತದಾಗೆ ಅಂತ 3 ಸುತ್ತು ಹಾಕ್ಬಿಟ್ಟು ಹಣ್ಣನ್ನು ತಗೋತಾರೆ. ಸುಬ್ರಹ್ಮಣ್ಯರಿಗೆ ಆಗ್ರಹ ಬಂದು ನೋವಾಗಿ, ನೋಡ್ದ ನನಗೆ ಈ ತರ ಆಗೋಯ್ತು, ಈ ಹಣ್ಣು ತಗೋಬೇಕಿತ್ತು, ನೋಡಿದ್ರೆ ಆತನು ಕೊಟ್ಬಿಟ್ರು, ಅಮ್ಮ ಅಪ್ಪ ಕೂಡ ಆತನೇ ಅಗ್ರಗಣ್ಯ ಅಂದ್ಬಿಟ್ರು ಜ್ಞಾನಕ್ಕೆ ಅಂತೇಳಿ ನೊಂದುಕೊಂಡು ಬಂದು ನೆಲೆಸಿದಂಥ ಕ್ಷೇತ್ರವೇ ಪಳಂ, ಜ್ಞಾನಫಲಂ, ಪಳನಿ. ಅದ್ ಮಾತಾಡ್ತಾ ಪಳನಿ ಅನ್ನತಕ್ಕಂಥದ್ದಾಗಿದೆ. ನವಪಾಷಾಣ ಆ ಒಂದು ಮೂಲಿಕೆಗಳಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಒಂದು ವಿಶೇಷ ವಿಗ್ರಹ ಸ್ವರೂಪದಲ್ಲಿ ಪಳನಿಯಲ್ಲಿ ದಿಂಡಿಗಲ್ ಊರಿನಲ್ಲಿ ಇರತಕ್ಕಂಥದ್ದು. ಇಲ್ಲಿ ನಿಮಗಾದಾಗ ಕೂಡ 3ನೇ ಹೆಜ್ಜೆ ವಿಶೇಷವಾಗಿ
ಈ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಇನ್ನು 4ನೇದು ಸ್ವಾಮಿಮಲೈ ಅನ್ನತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ಕೂಡ ಸ್ವಾಮಿ ಅದ್ಭುತವಾಗಿ ನಿಂತಿರ್ತಕ್ಕಂಥದ್ದು. 4ನೇ ಹೆಜ್ಜೆಯಾಗಿ ಸ್ವಾಮಿಮಲೈ ಅನ್ನತಕ್ಕಂಥ ಒಂದು ಕ್ಷೇತ್ರದಲ್ಲಿ ಸ್ವಾಮಿ ಸುಬ್ರಹ್ಮಣ್ಯರು ನೆಲೆಸಿರ್ತಕ್ಕಂಥದ್ದು. ಕುಂಭಕೋಣಂನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥ ಒಂದು ಪ್ರಣವ ಮಂತ್ರ, ಮುಖ್ಯವಾಗಿ ಓಂಕಾರದ ಅರ್ಥವನ್ನ ತನ್ನ ತಂದೆಗೆ ಆ ಒಂದು ಜ್ಞಾನಪೀಠದಲ್ಲಿ ಕುಳಿತು ಬೋಧಿಸಿದಂಥ ಒಂದು ಕ್ಷೇತ್ರ ಸ್ವಾಮಿಮಲೈ. ತಂದೆಯೇ ಪ್ರಣವ ಮಂತ್ರ ಏನು ಅಂದಾಗ, ತಂದೆ ನೀನು ಪ್ರಶ್ನೆ ಕೇಳಿದ್ದಿ, ಉತ್ತರ ಹೇಳ್ಬೇಕಾದವ ನಾನು. ಈಗ ಉತ್ತರ ನಾನು ಹೇಳ್ಬೇಕಾದ್ರೆ ನಾನು ಕೆಳಗಡೆ ಇರ್ಬೇಕಾ ಮೇಲೆ ಇರ್ಬೇಕಾ ಅಂತ ಕೇಳ್ತಾರೆ. ತಂದೆಗೆ ಅರ್ಥ ಆಗ್ಬಿಡುತ್ತೆ. ಸರಿಯಪ್ಪ. ಆ ಗುರುಪೀಠ, ತಂದೆಯ ಪೀಠದಲ್ಲೇ ಕುಳಿತು ತಂದೆಯ ಸರಿಸಮಾನವಾಗಿ ತಂದೆಗೆ ಓಂಕಾರದ ಒಂದು ಬ್ರಹ್ಮಾಂಡದ ಆ ಪ್ರಣವ ಶಕ್ತಿಯ ಅರ್ಥವನ್ನು ಅರ್ಥ ಮಾಡಿಸಿದಂಥದ್ದು. ಅದೆಷ್ಟು ಆನಂದ ಪಟ್ಟಿ ಬಿಟ್ಟರೋ ನನ್ನ ಆ ಪ್ರಭು ಸದಾಶಿವ. ಅದುವೇ ಸ್ವಾಮಿಮಲೈ 5ನೇ ಹೆಜ್ಜೆ. 6 ಪಡೆಯಪ್ಪ, 6 ಹೆಜ್ಜೆ ಸುಬ್ರಹ್ಮಣ್ಯ ಅಂತ ಏನು ಹೇಳಿದ್ದೇನೆ, ಒಂದೊಂದು ಹೆಜ್ಜೆಗೆ ಒಂದೊಂದು ಕ್ಷೇತ್ರ ಅಂತ ಏನು ಹೇಳಿದ್ನಲ್ಲ, ಅಂಥದ್ದೊಂದು ಸಂಕಲ್ಪ. ಇನ್ನು 6ನೇ ಹೆಜ್ಜೆ ತಿರುತ್ತಣಿ ಅನ್ನತಕ್ಕಂಥದ್ದು, ವಿಶೇಷವಾಗಿ ತಿರುವಳ್ವಾರ್ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ತಾರಕಾಸುರ ಸಂಹಾರಕ್ಕೋಸ್ಕರವೇ ಹುಟ್ಟಿದಂಥ ಒಂದು ಸುಬ್ರಹ್ಮಣ್ಯ. ಆ ಒಂದು ವಿಶೇಷತೆಗೋಸ್ಕರ 6ನೇ ಹೆಜ್ಜೆ ಆ ತಾರಕಾಸುರ ಸಂಹಾರ ಮಾಡಿ ಹೆಜ್ಜೆ ಇಟ್ಟಂತ ಒಂದು ಕ್ಷೇತ್ರ ಅನ್ನತಕ್ಕಂಥದ್ದು. ಜೀವನದಲ್ಲಿ ಒಮ್ಮೆ ಆದರೂ ಈ 6 ಕ್ಷೇತ್ರಗಳನ್ನ, 6 ಪಡೆಯಪ್ಪ ಶಕ್ತಿ ಅನ್ನತಕ್ಕಂಥ ವೇಲಾಯುಧವನ್ನ ಅಮ್ಮನೇ ಕೊಟ್ಟಿರೋದು. ನಮಗ್ ಶಕ್ತಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಬ್ರಹ್ಮಣ್ಯರ ಹತ್ರ ಹೋದ್ರೆ ಸಾಕು, ಅಮ್ಮನ ಹತ್ರ ಹೋಗೋದು ಬೇಕೇನಿಲ್ಲ. ಒಂದೊಂದು ಸಮಯ ಜಾತಕದಲ್ಲಿ ಚಂದ್ರನಿಗೆ ರಾಹುಗ್ರಸ್ತನಾಗಿ, ಚಂದ್ರನಿಗೆ ಕೇತುಗ್ರಸ್ತವಾಗಿ ನಿಮ್ ಜಾತಕದಲ್ಲಿ ಇದ್ರೆ ಸುಬ್ರಹ್ಮಣ್ಯರ ಪೂಜೆ ಬಹುವಿಶೇಷ ಫಲವನ್ನು ತಂದು ಕೊಟ್ಬಿಡುತ್ತೆ. ಯಾಕಂದ್ರೆ ಅಮ್ಮನೇ ಗ್ರಹಣ ಸ್ಥಳಾಗಿ ನಿಂತ್ಕೊಬಿಟ್ಟಿದ್ದಾಳೆ. ಈಗ ಅಮ್ಮ ಏನು ಮಾಡಕ್ ಆಗೋದಿಲ್ಲ. ನಮ್ಮ ಮನೆಯ ತಾಯಿಗೆ ನೋವು, ತಾಯಿಗೆ ಅನಾರೋಗ್ಯ ಬಾಧೆ, ತಾಯಿಗೆ ಅಪಮೃತ್ಯು ಬಾಧೆ, ತಾಯಿಗೊಂದು ಸಂಕಟ, ಏನೋ ಒಂದು ಬಾಧೆ ಆಗ್ಬಿಟ್ಟಿದೆ, ಏನ್ ಮಾಡಿದ್ರು ದಿಕ್ಕು ತೋಚುತ್ತಿಲ್ಲ ಅನ್ನತಕ್ಕಂಥದ್ದಾದರೆ ಆಗ ಹಿಡ್ಕೋಬೇಕಾಗಿರೋದು ಸುಬ್ರಹ್ಮಣ್ಯರನ್ನ. ಸುಬ್ರಹ್ಮಣ್ಯರ ಕ್ಷೇತ್ರಕ್ಕೆ ಹತ್ತಿರದಲ್ಲಿರುತ್ತೆ, ಎಲ್ಲಿ ಆದರೂ ಸರಿ. ಜಗತ್ತಿನಲ್ಲಿ ಅತ್ಯಂತ ಸುಂದರಾತಿ ಸುಂದರ ಅಂದ್ರೆ ಸುಬ್ರಹ್ಮಣ್ಯ ಅಂತಕ್ಕಂಥ ದೇವರು. ನೀವು ಯಾವತ್ತಾದ್ರೂ ಆದಾಗ ಯಾವ್ದಾದ್ರು ಸುಬ್ರಹ್ಮಣ್ಯರ ಕ್ಷೇತ್ರಕ್ಕೆ, ಏನು ಬೇಡ, ಬೆಂಗಳೂರಿನ ಹನುಮಂತ ನಗರದಲ್ಲಿ ಈ ಹಲಸೂರ್ ಹತ್ರ ಕೂಡ ಇದೆ, ಸರ್ಜನ್ರಾವ್ ಸರ್ಕಲ್ ಹತ್ರ ಕೂಡ ಇದೆ. ನಾನು ನೋಡಿದ್ದೇನೆ. ಆ ಸುಬ್ರಹ್ಮಣ್ಯರ ಆ ರೂಪವನ್ನು ಒಮ್ಮೆ ಹೋಗಿ ನೋಡಿ, ಅಯ್ಯೋ ಮರ್ತು ಹೋಗ್ಬಿಡ್ತಾರೆ. ಆ ಬೆಟ್ಟದ ಮೇಲಿನ ಹನುಮಂತ ನಗರದಲ್ಲಿರ್ತಕ್ಕಂಥ 40 ಫೀಟ್ ರೋಡಲ್ಲಿ ಸುಬ್ರಹ್ಮಣ್ಯರ ಆಲಯ. ನನ್ನ ಯಾವ ಜನ್ಮದ ಪುಣ್ಯವೂ ಏನೋ, ಅಲ್ಲಿ ಸ್ಥಪತಿಗಳಾಗಿರ್ತಕ್ಕಂಥವರು ಹಾಗೂ ಆ ದೇವಸ್ಥಾನದ ಪ್ರಮುಖ ಆ ಒಂದು ಪದಾಧಿಕಾರಿಗಳು, ಮುಖ್ಯ ಕಾರ್ಯ ನಿರ್ವಾಹಕರುಗಳು ನನಗೆ ಕರೆದು ಆ ದರ್ಶನ ಭಾಗ್ಯವನ್ನ ಅಮ್ಮನ ಸಮೇತ ನನಗೆ ಕೊಟ್ಟಿರ್ತಕ್ಕಂಥದ್ದು ಮಾಡ್ಕೊಂಡಿದ್ದೇನೆ. ನಿಮಗೂ ಕೂಡ ಸುತ್ತಮುತ್ತ ಸುಬ್ರಹ್ಮಣ್ಯರ ಆಲಯ ಇದ್ರೆ ಈ ನಾಗರ ಪಂಚಮಿ ಅಂತಲ್ಲ, ಬೇರೆ ದಿನಗಳಲ್ಲಾದ್ರೂ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಎಲ್ಲರಿಗೂ ನಾಗರಕಲ್ ಪೂಜೆಗೆ ಅಭಿಷ್ಟ ಇರೋದಿಲ್ಲ, ಅದೃಷ್ಟವೂ ಇರೋದಿಲ್ಲ, ಸಿಗೋದಿಲ್ಲ. ಆದಾಗಿಂಥದ್ದೊಂದು ಸಂಕಲ್ಪ ಮಾಡ್ಕೊಳ್ಳಿ. ಒಂದು ಪುಟ್ಟ ವಿರಾಮ ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಅತಿ ವಿಶೇಷತೆ ಇದೆ, ಯಾವ ದೇವರಿಗೂ ಇಲ್ಲದಂತ ಒಂದು ವಿಶೇಷತೆ ಇದೆ. ಇದೊಂದು ಮಾಡಿಬಿಟ್ರೆ ಧರೆಗಿಳಿದು ಬಂದು ನಿಮ್ಮ ಜೊತೆ ನಿಂತು ಬಿಡುತ್ತಾನೆ ಅನ್ನತಕ್ಕಂಥ ಒಂದು ಮಾತು. ಅದೇನು ಸಂಕಲ್ಪ, ಅದ್ಯಾವ ಶಕ್ತಿ ಅನ್ನತಕ್ಕಂಥ ತಿಳ್ಕೋಬೇಕಾ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಈ ನಾಗರ ಪಂಚಮಿ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಕಲ್ಮಶಗಳನ್ನ ದೂರ ಮಾಡಿ ಆ ಒಂದು ಅರಿಷಡ್ ವರ್ಗಗಳ ಆ ಒಂದು ಭಾವಕ್ಕೆ ಕಂಟ್ರೋಲ್ ಆಗದೆ ನೆಮ್ಮದಿಯಾಗಿ ಬದುಕು ಕಟ್ಲಿ ಅಂತ ಕೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ.
ಒಂದು ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಾಗರ ಪಂಚಮಿ ಅಲ್ವಾ? ಸುಬ್ರಹ್ಮಣ್ಯ ಸ್ವಾಮಿಗೆ ನೋಡಿ, ನಾವು ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಮಂಜೇಶ್ವರ ಸುಬ್ರಹ್ಮಣ್ಯ, ನಮ್ಮ ಪ್ರಸನ್ನ ಸುಬ್ರಹ್ಮಣ್ಯ, ಅರಕಲಗೂಡು, ಈ ಥರ ಕ್ಷೇತ್ರಗಳ ಬಗ್ಗೆ ಎಲ್ಲ ಮಾತಾಡ್ತಿರ್ತೇವೆ. ನಿಜವೇ, ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ವಿಶೇಷವಾದಂಥ ಪ್ರೀತಿ ಇದೆ. ಹೋಲಿಸ್ಕೋಬಹುದು ನೀವು. ತುಂಬಾ ಸುಲಭ. ಒಂದೊಂದು ದೇವರಿಗೆ ನೀವು ಅಷ್ಟೋತ್ತರ ಮಾಡೋದು, ನೈವೇದ್ಯಗಳು, ಪೂಜೆಗಳು, ಅಲಂಕಾರಗಳು, ಆರಾಧನೆಗಳು, ಉಪವಾಸಗಳು, ನೈವೇದ್ಯಗಳು, ಈ ಥರ ಎಷ್ಟೋ ವಿಧಗಳಿದೆ. ಸುಬ್ರಹ್ಮಣ್ಯರನ್ನ ಒಲಿಸಿಕೊಳ್ಳತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸಂಕಲ್ಪ ಏನು ಗೊತ್ತಾ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನನ್ನ ಗುರುಗಳು ಹೇಳಿತ್ತು. ಒಂದು ನಮಸ್ಕಾರ ಹಾಕ್ಬಿಟ್ರೆ ನಿಮ್ ಜೊತೆ ಬಂದ್ಬಿಡ್ತಾನಂತೆ ನನ್ನ ಸುಬ್ಬಯ್ಯ, ನನ್ನ ಸ್ವಾಮಿ. ಒಂದು ನಮಸ್ಕಾರ ಅಯ್ಯ ಅಂತ ಹೇಳ್ಬಿಟ್ರೆ ಸಾಕು, ಇನ್ನೇನು ಬೇಕಿಲ್ಲ. ಬರ್ಗೆಯಲ್ಲಿ ಹೋಗಿದ್ದೀರಿ, ನಾ ಮಂತ್ರೇನ ಜಾನ, ನಾ ತಂತ್ರೇನ ಜಾನ, ನಾ ನೈವೇದ್ಯೇನ ಜಾನ, ನಾ ಪೂಜೆನ ಜಾನ. ನನಗೆ ಪೂಜೆ ಬರಲ್ಲ, ನನಗೆ ಮಂತ್ರ ಬರಲ್ಲ, ನನ್ನ ಅಲಂಕಾರ ಬರಲ್ಲ, ನನ್ನ ನೈವೇದ್ಯ ತಂದಿಲ್ಲ, ನನ್ನ ಕಿರೀಟ ತಂದಿಲ್ಲ, ನಾನು ವಸ್ತ್ರ ತಂದಿಲ್ಲ, ನಿನಗೆ ಸೇವೆ ಮಾಡೋಕ್ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಪರವಾಗಿಲ್ಲ ಕಣ. ಸುಬ್ರಹ್ಮಣ್ಯರು ಒಂದು ನಮಸ್ಕಾರ ಭಕ್ತಿಭಾವದಿಂದ ಅಯ್ಯ ಅಂತ ಹೇಳ್ಬಿಟ್ರೆ ಸಾಕಂತೆ. ಅಯ್ಯ ದಾರಿ ತೋರಿಸು, ಅಷ್ಟು ಒಂದು ಪ್ರೀತಿ. ನೋಡಿ, ನಾಗಗಳನ್ನ ದಿಢೀರಂತ ಬಂದಾಗ ಸುಮ್ಮನೆ ಹೇಗೆ ನಿಂತ್ಕೊಬಿಟ್ರೆ ಕದಲದೆ ಎದ್ದೋಗ್ಬಿಡ್ತವೆ ಅನ್ನೋ ಒಂದು ಮಾತು. ನಾವು ಕದಲ್ದ್ರೆ ಮಾತ್ರ ತಟಸ್ಥವಾಗಿ ಹಾಗೇ ಎದ್ದು ಬಿಟ್ರೆ, ಹಾಗೆ ಒಂದು ನಮಸ್ಕಾರ ಈ ರೀತಿ ಸ್ತಂಭನಂ, ಮನಪೂರ್ವಕ ಸ್ತಂಭನಂ ಅನ್ನತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಸರ್ಪಗಳೆಲ್ಲ ಬುದ್ಧಿ ಇದೆ. ಅವಳು ಗೊತ್ತಿರೋದು ಕಚ್ಚೋದಷ್ಟೇ, ದೇವ್ರು ಕೊಟ್ಟಿರೋದು ಬಾಯಿ ಅಲ್ವಾ, ಅದಕ್ಕೆ ಭಯ. ತನ್ನ ಗೂಡುಗೋ ತನಗೇನೋ ಮಾಡ್ತಾನೆ ಇವನು ಅಂತ ಅದು ಕೊಟ್ಟಿರೋದು ಒಂದು ಕಚ್ಚೋದೊಂದು ಬರುತ್ತೆ. ನಮ್ಮ ತರ ಆಲೋಚನೆ, ವಿವೇಚನೆ, ಚಿಂತನೆ, ಸಿಗ್ನಲ್ ಹಾಕು, ಗ್ರೀನ್ ಸಿಗ್ನಲ್ ಹಾಕು, ರೆಡ್ ಸಿಗ್ನಲ್ ಹಾಕು, ಎಲ್ಲೋ ಸಿಗ್ನಲ್ ಹಾಕು, ಹೋದ್ಮೇಲೆ ಹೋಗೋಣ, ಇದೆಲ್ಲ ಏನೂ ಇಲ್ಲ. ಅದಕ್ಕೆ ಗೊತ್ತಿರುವುದು ಒಂದೇ ಅಟ್ಯಾಕ್. ಅದಕ್ಕೆ ಅವಳಿಗೆ ಆ ಹೆಸರು. ಸುಮ್ಮನೆ ನಾಗಪ್ಪನಿಗೆ ವಿಷ ಜಾಸ್ತಿ, ನಾಗಪ್ಪನಿಗೆ ದ್ವೇಷ ಜಾಸ್ತಿ, 12 ವರ್ಷದ ಇದೆಲ್ಲ ಏನೂ ಇಲ್ಲ ಮಕ್ಕಳೇ. ಅದೆಲ್ಲ ಕೆಲವ್ರಿಗೆ ಇರುತ್ತೆ, ಏನೋ ಮಾಡಬಾರ್ದು ಮಾಡಿರ್ತಾರೆ, ಅದು ಅಟ್ಟಿಸ್ಕೊಂಡು ಬಂದು ಹಾಕೊಳ್ತಕ್ಕಂಥದ್ದು. ಅದ್ರ ಸುದ್ದಿ ಯಾಕೆ ಹೋಗ್ಬೇಕು, ತನ್ನ ಪಾಡ್ಗದೆಲ್ಲೋ ಇದೆ. ಸೊ ಸುಬ್ರಹ್ಮಣ್ಯರ ಆಲಯಕ್ಕೆ ಹೋದಾಗ, ಇಲ್ಲ ನಾಗಬನಕ್ಕೆ ಹೋದಾಗ, ನಾಗದೇವತೆಗಳ ಪೂಜೆ ಮಾಡುತ್ತಿರುವಾಗ, ಇವತ್ತು ಹುತ್ತಕ್ಕೆ ತನಿ ಹಾಕೋದು ಇದೆಲ್ಲ ಮಾಡ್ತಿರ್ತೇವೆ. ಹೋಗಿ ನಾವೊಂದು ಸಂಕಲ್ಪವಾಗಿ ತಗೊಳ್ತಕ್ಕಂಥದ್ದು ಮಾಡ್ತೇವೆ. ಹಾಕಿ ನಾವು ಅಡಿಗೆ ಮಾಡೋಲ್ಲ. ನಾಗರ ಪಂಚಮಿಗೆ, ನಾಗರ ಷಷ್ಠಿಗೆ, ನಾಳೆ ನಾಗರ ಷಷ್ಠಿ ಕೂಡ ಮಾಡೋದಿಲ್ಲ. ಹಾಲನ್ನ, ಮೊಸರನ್ನ, ತುಪ್ಪದನ್ನ, ಮಜ್ಜಿಗೆಯನ್ನ, ಈ ಥರದ್ದು ಏನಾದ್ರೂ ಚಟ್ನಿ ತರ ರುಬ್ಕೊಂಡು, ಇಲ್ಲ ಎಣ್ಣೆ ಇಲ್ಲದ ಇಡ್ಲಿ, ಎಣ್ಣೆ ಇಲ್ಲದ ದೋಸೆ, ಆಯಿಲ್ಲೆಸ್, ಒಗ್ಗರಣೆ ಹಾಕಬಾರ್ದು ಅಷ್ಟೇ. ಆಗೋಲ್ಲ. ಕ್ಷಾರ ವಸ್ತುಗಳು, ಸುರುಳಿ ಆಕಾರದ ವಸ್ತುಗಳು, ಈ ಥರದ್ದು ಒಂದು ಸಂಕಲ್ಪ ತಗೊಂಡು ಬಿಟ್ಟಿರ್ತೇವೆ, ಮಾಡೋದಿಲ್ಲ. ಸೊ ಅಂತ ಸುಬ್ರಹ್ಮಣ್ಯರನ್ನ ನೀವು ಹೋಲಿಸ್ಕೋಬೇಕು ಅಂದ್ರೆ ಒಂದು ನಮಸ್ಕಾರ ಸಾಕತ್ತೆ. ಒಂದೇ ಒಂದು ನಮಸ್ಕಾರ ಭಕ್ತಿಪೂರ್ವಕವಾಗಿ ಅಯ್ಯ ನೀನು ನೋಡಿಕೊ, ಇಷ್ಟೇ. ನನಗೆ ಗೊತ್ತಿಲ್ಲದ್ದೇನೂ ಇಲ್ಲ, ನಮ್ಮ ಜೊತೆ ಬರ್ತಾನಂತೆ ಆ ಸ್ವಾಮಿ ಕಾಪಾಡಲಿಕ್ಕೆ. ಯೋಚಿಸ್ಬೇಡಿ, ಒಳ್ಳೇದಾಗ್ಲಿ ಎಲ್ಲರಿಗೂ. ಆ ಕಾರ್ತಿಕೇಯಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತ್.
ಸ್ವಾಮಿಯನ್ನು ಯಾವಾಗಲೂ ನೆನೆಸ್ಕೊಳ್ಳಿ. ಆ ಶಕ್ತಿ ಬೇಕು ನಮಗೆ ಬದುಕಲಿಕ್ಕೆ, ಎದುರಿಸ್ಲಿಕ್ಕೆ. ನಮ್ಮಲ್ಲಿ ಈ ಒಂದು ಎಲ್ಲ ತಂತ್ರಗಳು, ಮಾಯೆಗಳು, ಮೋಸಗಳಪ್ಪ. ಯಾರು ಮೋಸವೋ, ಎನ್ನೊಳಗೆ ಮೋಸವೋ, ಮೋಸದೊಳಗೆ ನಾನು, ಒಂದು ಗೊತ್ತಾಗ್ತಿಲ್ಲಪ್ಪ. ಈ ಲೋಕದ ನಿಯಮಗಳು ನಮಗೆ ಒಂಥರ ಕನ್ಫ್ಯೂಷನ್ ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಆ ಸ್ವಾಮಿಯ ಅನುಗ್ರಹ ಸದಾ ನಿಮಗೆ ಸಿಗಲಿ. ಜೀವನದಲ್ಲಿ ಒಮ್ಮೆ ಆದಾಗ ಈ 6 ಪಡೆಗಳ ಶಕ್ತಿ, ಡಿವೈನ್ಸ್ ಸೆಂಟರ್ಸ್ ಅಂತ ನಾವೇನು ಹೇಳ್ತೇವೆ, ಆದಾಗ ಒಮ್ಮೆ ಹೋಗಿ ಬರಲಿಕ್ಕೆ ಇಲ್ಲ ಅಷ್ಟು ದೂರ ಆಗಿಲ್ಲ. ನಮ್ಮ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಮಂಜೇಶ್ವರ ಹೋಗಿ, ಈ ಕಡೆ ಅರಕಲಗೂಡು ಪ್ರಸನ್ನ ಸುಬ್ರಹ್ಮಣ್ಯ ಕ್ಷೇತ್ರ, ಅಲ್ಲಿಗೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಅಲ್ಲೆಲ್ಲೂ ಇಲ್ಲ ಸುತ್ತಮುತ್ತ ನಾಗರ ಕಟ್ಟೆ ಕಟ್ಟಿರ್ತಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಸುತ್ತಮುತ್ತ ನಿಮ್ಮ ಮನೆ ಹತ್ರ ಗ್ರಾಮ ದೇವಿ ಇದ್ದರೆ ಅಲ್ಲೊಂದು ನಾಗದೇವರ ಒಂದು ಬನ ಕಟ್ಟಿರ್ತಾರೆ, ಇರುತ್ತೆ. ಹೋಗುವಂದು ಪ್ರಾರ್ಥನೆ. ನಮಗೆ ಗೊತ್ತಿಲ್ಲ, ನಮ್ಮ ಶಕ್ತಿ ದುರುಪಯೋಗ ಆಗದೆ, ತುಂಬ ನಿಶಕ್ತಿಯಾಗಿ ಕುಂದಿ ಹೋಗದ ಹಾಗೆ ಒಂದು ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ, ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನು. ಇಟ್ ಇಸ್ ಕಾಲ್ಡ್ ಆಸ್ ಅ ಮ್ಯಾನಿಫೆಸ್ಟೇಷನ್ ಅಂತ ಈಗಿನ ಹೊಸ ಕತೆ ಹೇಳ್ತಾರೆ. ನಾವು ಪ್ರಾರ್ಥನೆ ಅಂತ ಯುಗಗಳ ಹಿಂದ್ಗಡೆ ಹೇಳ್ಕೊಬಿಟ್ಟಿದ್ದಾರೆ. ಪ್ರಾರ್ಥನಾ ಅಷ್ಟೇ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಹಸ್ತ ನಕ್ಷತ್ರ, ವಿಶೇಷವಾಗಿ ಮೇಷರಾಶಿ. ಚಂದ್ರ ಶುಕ್ರನ್ ಜೊತೆ ಸೇರಿದಾನೆ. ಬ್ಯೂಟಿಫುಲ್. ಸುಖಾಧಿಪತಿ ಸಪ್ತಮಾಧಿಪತಿಯ ಜೊತೆ ಸೇರಿ ಷಷ್ಠದಲ್ಲಿರೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳು. ಹಬ್ಬ ಹರಿದಿನ ಬಂತು, ಶ್ರಾವಣ ಬಂತು ಅಂದ್ರೆ ಹಬ್ಬಗಳ ಸಡಗರವೇ, ವ್ರತಗಳ ಸಡಗರವೇ. ನಾಗರ ಪಂಚಮಿ ಅಂತೆ, ನಾಗರ ಷಷ್ಠಿ ಅಂತೆ, ನಾಳೆ ಮಂಗಳಗೌರಿ ವ್ರತ ಅಂತೆ, ಈ ಥರದ್ದು ಹಬ್ಬಗಳು, ಪೂಜೆಗಳು. ಸೊ ನೀವು ಸ್ವಲ್ಪ ಆಗತ್ತೆ, ಸ್ವಲ್ಪ ಸೋದರಿಯರ ಜೊತೆ ಒಂದು ಸಣ್ಣ ಪುಟ್ಟ ಒಂದು ವಿರಸಗಳಾಗಬಹುದು. ದೊಡ್ಡದಾಗಿ ತಗೊಂಡು ಹೋಗದಿದ್ರೆ ಸಾಕು. ಚೆನ್ನಾಗಿದೆ. ಇಟ್ಸ್ ಅ ನೈಸ್ ಜರ್ನಿ. ವೃಷಭ ರಾಶಿ. ಶುಕ್ರ ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸೇರಿರ್ತಕ್ಕಂಥದ್ದು ಚೆನ್ನಾಗಿದೆ. ಹಬ್ಬದ ಸಡಗರ, ಸಂಭ್ರಮ, ಧೈರ್ಯ, ಸ್ಥೈರ್ಯ, ಬ್ಯೂಟಿಫುಲ್. ಇವತ್ತೊಂದು ಶುಭ ವಾರ್ತೆಯನ್ನು ವೃತ್ತಿಪರವಾಗಿಯೋ, ಕುಟುಂಬ ಪರವಾಗಿಯೋ, ಮಕ್ಕಳ ಪರವಾಗಿಯೋ ಪಡೆಯುತ್ತೀರಿ. ಮಿಥುನ ರಾಶಿ. ಸುಖದಲ್ಲಿ ಚಂದ್ರ, ಸುಖಕಾರಕ, ಲಕ್ಷ್ಮಿ ಜೊತೆ ಸೂಪರ್. ಗೌರಿ ಲಕ್ಷ್ಮಿ ಇಬ್ಬರೂ ಸೇರಿರ್ತಕ್ಕಂಥದ್ದು. ಇನ್ನೇನ್ ಬೇಕು ನಮ್ಗೆ? ಗೌರಿ ಕಟಾಕ್ಷವೂ ಇದೆ, ಲಕ್ಷ್ಮೀ ಕಟಾಕ್ಷವೂ ಇದೆ. ಹೋಗಿ ಒಂದು ನಾಗರ ಪೂಜೆ ಒಂದು ಸಣ್ಣದಾಗಿ, ಯಾಕಂದ್ರೆ ನಿಮ್ಮನೇಲೆ ಆ ಪೂಜಾ ಕುಳಿತಿದ್ದಾನೆ. ಸ್ವಲ್ಪ ಒಂದು ಕಂಪನ, ದಳದಳ, ಒದ್ದಾಟ, ಎಳೆದಾಟ ಇವುಗಳ ಒಂದು ಪ್ರಭಾವವನ್ನು ಸೂಚಿಸ್ತಿರ್ತಕ್ಕಂಥದ್ದು. ಹೋಗಿ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗ್ತಕ್ಕಂಥದ್ದು. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಮಿತ ಭೋಜನಂ. ಇವತ್ತು ಹಿತ್ ಮಿತ್ ಅನ್ನತಕ್ಕಂಥದ್ದು ಹೇಳ್ತೇವೆ. ಹಿತವಾಗಿ ಮಿತವಾಗಿ ಭೋಜನ ಮಾಡ್ತಕ್ಕಂಥದ್ದು ಮಾಡಿ ಆರೋಗ್ಯ ನೋಡ್ಕೊಳ್ಳಿ. ಕರ್ಕಾಟಕ ರಾಶಿ. ಕಲಾವಿದರಿಗೆ ಅದ್ಭುತ, ಕಲಾರಂಗದಲ್ಲಿರೋರ್ಗೆ ಅದ್ಭುತ. ಕುಟುಂಬ, ವೃತ್ತಿ, ಉದ್ಯೋಗ, ಆನಂದಂ, ಧೈರ್ಯಂ, ಎಲ್ಲ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಸ್ಥಾನದಲ್ಲಿ ಚಂದ್ರ, ಅದೊಂದು ಚೆನ್ನಾಗಿದ್ದರೆ ಕಮ್ಯುನಿಕೇಶನ್ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಮಾತು, ಒಳ್ಳೆ ಮಾತಿಂದ ಜಗತ್ತನ್ನೇ ಗೆಲ್ಲಬಹುದು ಮಕ್ಕಳೇ. ಭಗವಂತನನ್ನೇ ಹೇಳ್ಕೊಂಡು ಬರ್ಬೋದು. ಸಿಂಹರಾಶಿ. ನಿಮ್ಮ ಮಾತು, ನಿಮ್ಮ ಗತ್ತು, ನಿಮ್ಮ ತೂಕ, ನಿಮ್ಮ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಗೈಡೆನ್ಸ್ ಆಗುತ್ತೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿ ಪ್ರಗತಿ. ಕನ್ಯಾ ರಾಶಿ. ಅಲಂಕಾರ, ಒಪ್ಪ, ಓರಣ, ಬಟ್ಟೆ ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅತ್ಯದ್ಭುತ. ತುಲಾ ರಾಶಿ. ಸ್ವಲ್ಪ ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರಿಗೆ ಒತ್ತಡ ಇರುತ್ತೆ. ಸ್ವಲ್ಪ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು ಈ ಥರದ್ದು ಸ್ಟೋರೇಜು, ಪೆರಿಷಬಲ್ ಪ್ರಾಡಕ್ಟ್ಸು ಸ್ವಲ್ಪ ಜಾಗ್ರತೆ. ಏನೇನೋ ವಿಷ ಇಟ್ಟು ತಿನ್ನಿಸ್ತಿದಾರಪ್ಪ ನೋಡಿ. 5 ಸ್ಟಾರ್ ಹೋಟ್ಲುಗಳದ್ದು ಈ ಥರ ತೆಗೆದಿಟ್ಟಿದ್ದಾರೆ. ನಾವು ಇಷ್ಟು ದಿನ ರಾಯಲ್ಲು, ಈ ದೊಡ್ಡ ಹೋಟ್ಲು, ಆ ದೊಡ್ಡ ಹೋಟ್ಲು, ಹಿಂಗಂತೆ ಹಂಗಂತೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಕಾಯಿಲೆ ಬರೋ ಹೈಯೆಸ್ಟ್ ದುಡ್ಡುಗಳು ಚಾರ್ಜ್ ಬೇರೆ. ಒಂದು ಕಾಫಿ, ಒಂದು ತಿಂಡಿ, ಒಂದು ಊಟ ಅಂತ ಹೋಗಿ ನೋಡಿ 3,000 30,000ದವರೆಗೂ ಬಿಲ್ ಮಾಡುವಂಥ ಹೋಟೆಲ್ಗಳಿದ್ದಾವೆ. 30,000 ಒಂದು ಊಟ ನೆನಪಿಟ್ಕೊಳ್ಳಿ ಇದೆ. ಇಟ್ ಈಸ್ ದೇರ್. ತಾಲಿ ಭೋಜನ ಅನ್ನೋ ಹೆಸರಿನಲ್ಲಿ ಖುಷಿಯಾಗಿ ಹೋಗುತ್ತೆ ಅನ್ನೋದು 5 ಸ್ಟಾರ್ ಹೋಟ್ಲ್ ಬೇಬೇ. ಅಲ್ಲಿ ನೋಡಿ ತಂದಿಟ್ಟಿರೋ ತಲೆನೋವು. ಎಲ್ಲ ಹೋಟ್ಲುಗಳ ಮರ್ಯಾದೆ ಕೆಡಿಸ್ಬಿಟ್ಟಿದ್ದಾರೆ. ತುಂಬ ನಿಯತ್ತಾಗಿ, ನಿಜಾಯಿತಿಯಾಗಿ ಅನ್ನ ಇಡುವಂಥ ಅನ್ನಪೂರ್ಣೇಶ್ವರಿಯಾಗಿ ನಿಂತಿದ್ದಾರೆ. ಎಷ್ಟೋ ಜನ ಅದನ್ನು ಕೆಡಿಸಾಕ್ಬಿಟ್ಟಿದ್ದಾರೆ.
ಜಾಗೃತ ರಂಗದಲ್ಲಿ ಉದ್ಯೋಗ, ಟ್ರಾವೆಲ್ಸು ಸ್ವಲ್ಪ ಒತ್ತಡವೇ. ಇನ್ನು ವೃಶ್ಚಿಕ ರಾಶಿಗೆ ಬ್ಯೂಟಿಫುಲ್ ಡೇ, ಭಾಗ್ಯಾಧಿಪತಿ ಲಾಭ. ತನ್ನ ಸ್ವಂತ ನಕ್ಷತ್ರದಲ್ಲಿ ಶುಕ್ರನ್ ಜೊತೆನಲ್ಲಿರೋದ್ರಿಂದ ಇವತ್ತೊಂದು ಶುಭ ಸುದ್ದಿಯೊಂದನ್ನ ಪಡೆದೇ ತೀರುತ್ತೀರಿ. ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಹಣ್ಣು, ಜ್ಯೂಸು, ಒಂದು ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ ಅನುಕೂಲ, ಕುಟುಂಬದಲ್ಲಿ ಶುಭ ವಾರ್ತೆ, ಆನಂದ, ಹಬ್ಬದ ಸಡಗರ. ಧನುಸು ರಾಶಿ ವೃತ್ತಿಯಲ್ಲಿ ಒಂಚೂರು ಟೆನ್ಷನ್, ಈ ಗಾರ್ಮೆಂಟ್ಸು, ಬಟ್ಟೆ, ಟೈಲರಿಂಗು, ಮೇಕಪ್ ಅನ್ನತಕ್ಕಂಥವರಿಗೆ ಸ್ವಲ್ಪ ದೋಷ. ಮಕರ ರಾಶಿ ಭಾಗ್ಯೋದಯ, ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು, ಸೋದರಿಯರ ಸಹಕಾರ, ಸಂಗಾತಿಯ ಸಹಕಾರ ಬರತಕ್ಕಂಥದ್ದು, ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಅನುರಾಗ. ಕುಂಭರಾಶಿಯವ್ರಿಗೆ ಒಂಚೂರು ತಳಮಳವೇ, ಭಾಗ್ಯಾಧಿಪತಿಯು ಅಷ್ಟಮ, ಷಷ್ಠಾಧಿಪತಿಯು ಅಷ್ಟಮ, ಒಂದು ರೀತಿ ವಿಪರೀತ ರಾಜಯೋಗ ಆಗತಕ್ಕಂಥದ್ದು ಉಂಟು. ಆಕಸ್ಮಿಕ ಪ್ರಯಾಣ, ದೂರದರ್ಶನ, ದೂರ ಗಮ್ಯ, ದೈವ ದರ್ಶನ ಪಡೆಯತಕ್ಕಂಥ ಶುಭಯೋಗ ಇರತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಫ್ಯಾಂಟಾಸ್ಟಿಕ್ ಡೇ, ಶುಕ್ರ ಚಂದ್ರ. ಕಮ್ಯುನಿಕೇಶನ್ ಕಾರಕ ಮೊದಲನೆಗೆ 7ನೇ ಮನೆಯಲ್ಲಿ ಅದ್ಭುತವಾಗಿ ಕೂತಿದ್ದಾನೆ. ಒಡ ಹುಟ್ಟಿದವರು, ಆತ್ಮೀಯರು, ಸ್ನೇಹಿತರ ಒಂದು ಸಹಕಾರ, ಹೋಟೆಲ್ ಇಂಡಸ್ಟ್ರಿನಲ್ಲಿದ್ದೀರಾ, ಹಣ್ಣು, ಹಾಲು, ಹೈನುಗಾರಿಕೆ, ಅರಣ್ಯ ಇಲಾಖೆ, ತೋಟಗಾರಿಕೆ, ರಾಜಕೀಯ, ಅದ್ಭುತ ಅನುಕೂಲವನ್ನು ನೋಡತಕ್ಕಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.